ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ನನ್ನ ಆಡಿಯೋ ಪ್ಲಸ್ ವಿಡಿಯೋ ಎರಡು ಕರೆಕ್ಟ್ ಆಗಿದೆಯಾ ಒಂದ್ಸತಿ ಚೆಕ್ ಮಾಡ್ತೀರಾ ಪ್ಲೀಸ್? ಆಡಿಯೋ ಆ್ಯಂಡ್ ವಿಡಿಯೋ ಎರಡು ಪರ್ಫೆಕ್ಟ್ ಆಗಿದೆಯಾ ಪ್ಲೀಸ್ ಜಸ್ಟ್ ಒಂದ್ಸತಿ ಕನ್ಫರ್ಮ್ ಮಾಡಿ. ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ರಿಪ್ಲೈ ಮಾಡ್ಬೋದು. ಸೊ ಆಸ್ ಆಫ್ ನೋ ನಿಮಗೆ ಸ್ಕ್ರೀನ್ ಯಾವ ರೀತಿ ಕಾಣ್ತಿರುತ್ತೆ ಅಂದ್ರೆ ಸೊ ಈ ರೀತಿ ಇರುತ್ತೆ. ಓಕೆ, ಇಲ್ಲಿ ಚಾಟ್ ಅಂತ ಇರುತ್ತೆ, ಇಲ್ಲಿ ರಿಯಾಕ್ಷನ್ಸ್ ಅಂತ ಇರುತ್ತೆ. ಇಲ್ಲಿ ಚಾಟ್ ಚಾಟ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಎಸ್ ಅಥವಾ ನೋ ಅಂತ ರಿಪ್ಲೈ ಮಾಡಿ. ಡನ್, ಪರ್ಫೆಕ್ಟ್ ಆಗಿದೆ. ಓಕೆ, ಸೊ ಕಂಟಿನ್ಯೂ ಮಾಡ್ಬೋದು ಹಾಗಾದ್ರೆ ನಾವು. ಸೊ ಆಸ್ ಆಫ್ ನೋ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಸೊ ಯಾರ್ಯಾರು ಯಾವ ಸಿಟಿಯಿಂದ ಜಾಯ್ನ್ ಆಗಿದ್ದೀರಾ, ಪ್ಲಸ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಟ್ರೇಡಿಂಗ್ ಅಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಪ್ಲೀಸ್ ಒಂದ್ಸತಿ ಕನ್ಫರ್ಮ್ ಮಾಡಿ. ಯಾವ ಸಿಟಿಯಿಂದ ಜಾಯ್ನ್ ಆಗಿದ್ದೀರಾ ಅಂಡ್ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಬೇಗ ಬೇಗ ಕನ್ಫರ್ಮ್ ಮಾಡಿ. ಓಕೆ, ದಾವಣಗೆರೆಯಿಂದ, ಕೊಪ್ಪಳದಿಂದ ಗಂಗಾಧರ್ ಅವರು. ಓಕೆ, ಬ್ಯಾಂಗ್ಳೂರ್ 1 year ಎಕ್ಸ್ಪೀರಿಯನ್ಸ್, ಕಂಪ್ಲಿ 3 year ಎಕ್ಸ್ಪೀರಿಯನ್ಸ್. ತಬ್ರೇಜ್ ಅವರು ಚಾಮರಾಜನಗರದಿಂದ ನೋ ಎಕ್ಸ್ಪೀರಿಯನ್ಸ್. ವಿಘ್ನೇಶ್ ಅವರು ದಾವಣಗೆರೆಯಿಂದ. ಓಕೆ, ವಿಘ್ನೇಶ್ ಅವರು ದಾವಣಗೆರೆಯಿಂದ. ಸರ್ ವಿಘ್ನೇಶ್ ಅವರು ಅಂದ್ರೆ ನನ್ಗೆ ಗೊತ್ತಿರೋರು ಅನ್ಕೋತೀನಿ. ಪ್ಲೀಸ್ ಎಸ್ ಅಥವಾ ನೋ ಅಂತ ಕನ್ಫರ್ಮ್ ಮಾಡಿ ಬೈ ಎನಿ ಚಾನ್ಸ್ ನೀವು ಅವರಾದ್ರೆ. ಓಕೆ, ಕುಷ್ಟಗಿಯಿಂದ ನೋ ಎಕ್ಸ್ಪೀರಿಯನ್ಸ್ ಗಂಗಾಧರ್ ಅವರು. ಗುಲ್ಬರ್ಗದಿಂದ 0 ಎಕ್ಸ್ಪೀರಿಯನ್ಸ್ ಅರುಣ್ ಕುಮಾರ್ ಅವರು. ವಿಘ್ನೇಶ್ ಅವರು ನೋ ಎಕ್ಸ್ಪೀರಿಯನ್ಸ್. ಶಿವರಾಜ್ ಕುಮ್ ಶಿವರಾಜ್ ಶಿವ ಅವರು ಚಿತ್ರದುರ್ಗ ಇಂದ. ರುದ್ರಪ್ರಸಾದ್ ಅವರು ಓಕೆ ಬಿಗಿನರ್ ಇಂದ. ಓಕೆ, ಸಚಿನ್ ಸಚಿನ್ ಅವರು ಬೆಳಗಾವಿಯಿಂದ, ಕೊಪ್ಪಳ ಇಂದ. ಕುಷ್ಟಗಿ, ಬಾಗಲಕೋಟೆ, ತುಮಕೂರು ಶಿವಕುಮಾರ್ ಫ್ರಮ್ ಇಲ್ಕಲ್ 6 month ಎಕ್ಸ್ಪೀರಿಯನ್ಸ್. ಓಕೆ, ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಸಿಟಿಯಿಂದ ಕನೆಕ್ಟ್ ಆಗಿದ್ದೀವಿ ಆಸ್ ಆಫ್ ನೋ. ಓಕೆ, ಸೊ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ಬಿಫೋರ್ ದಟ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಮೀ ನಾನು ಕೊಡ್ತೀನಿ. ಸೊ ಸೌಂಡ್ ಪ್ಲೀಸ್, ಸೊ ಸ್ವಲ್ಪ ವಾಲ್ಯೂಮ್ ಇನ್ಕ್ರೀಸ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಆಕ್ಚುಲಿ ಇವಾಗ ಸ್ಲೋ ಆಗಿದೆ ಸರ್, ಇವೆಂಚುವಲ್ ಹೆಂಗೆ ಕೇಳ್ತಾ ಹೋಗಿ ಸೊ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡನ್. ಸೊ ಅಬೌಟ್ ಮೀ, ನನ್ನ ಹೆಸರು ಬಂದ್ಬಿಟ್ಟು ಅರ್ಜುನ್. ಐ ಎಮ್ NISM ಸರ್ಟಿಫೈಡ್ ರಿಸರ್ಚ್ ಅನಾಲಿಸ್ಟ್ ಮತ್ತೆ ಈಕ್ವಿಟಿ ಡೆರಿವೇಟಿವ್ ಟ್ರೇಡರ್ ಅಂತ ಹೇಳ್ಬೋದು. ಸೊ ಆಸ್ ಆಫ್ ನೋ ಒಂದು 7 to 8 year ಎಕ್ಸ್ಪೀರಿಯನ್ಸ್ ಇದೆ ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಮತ್ತೆ ಕ್ರಿಪ್ಟೋದಲ್ಲಿ ಕರೆಂಟ್ಲಿ ಆಕ್ಟಿವ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ವಾಯ್ಸ್ ಕರೆಕ್ಟ್ ಆಗಿದೆ ಅನ್ಕೋತೀನಿ, ಜಸ್ಟ್ ಒಂದ್ಸತಿ ಕನ್ಫರ್ಮ್ ಮಾಡಿ. ಓಕೆ, ಸೊ ಇದುವರೆಗೂ ಅರೌಂಡ್ ಒಂದು 2 to 3 thousand ಸ್ಟೂಡೆಂಟ್ಸ್ಗಿನ್ನ ಜಾಸ್ತಿ ನಾನು ಟ್ರೈನ್ ಮಾಡಿದ್ದೀನಿ ಆಕ್ಟಿವ್ಲಿ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗೋದಕ್ಕೆ. ಓಕೆ, ಸೊ ಆಸ್ ಆಫ್ ನೋ ದಿಸ್ ಈಸ್ ಮೈ ಪ್ರೊಫೈಲ್ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ನಾನು ಟ್ರೇಡರ್, ಟ್ರೈನರ್ ಅಂಡ್ ಇನ್ವೆಸ್ಟರ್ ಅಂತ ಹೇಳಿದೆ. ಬಟ್ ಎಮ್ ಐ ರಿಯಲಿ ಪ್ರಾಫಿಟೇಬಲ್? ಸೊ ನಾನು ನಿಜವಾಗ್ಲೂ ಪ್ರಾಫಿಟೇಬಲ್ ಇದ್ದೀನಾ? ಜಸ್ಟ್ ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿದ್ರೆ ಸೊ 1000 ಜನ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ಸ್ ಕಾಣ್ತಾರೆ ನಿಮಗೆ. ಓಕೆ, ಸೊ ನೀವು ನೋಡ್ಬೋದು. ಬಟ್ ನಾನು ನಿಜವಾಗ್ಲೂ ಪ್ರಾಫಿಟೇಬಲ್ ಇದ್ದೀನಾ? ಫಾರ್ ದ್ಯಾಟ್ ಒಂದು ಸ್ಮಾಲ್ ಪ್ರೂಫ್ ನಾನು ಏನ್ ಕೊಡ್ಬೋದು ಅಂದ್ರೆ, ಸೊ ಇಲ್ಲೊಂದು ಫ್ರೀ ಟೆಲಿಗ್ರಾಮ್ ಚಾನಲ್ ಇದೆ ನಂದು. ಓಕೆ, ಇಲ್ಲಿ ಲಕ್ಷ ಟ್ರೇಡಿಂಗ್ ಅಕಾಡೆಮಿ ಅಂತ ಇದೆ. ಸೊ ಈ ಚಾನಲ್ಗೆ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಪ್ಲೀಸ್ ಎಸ್ ಅಥವಾ ನೋ ಅಂತ ರಿಪ್ಲೈ ಮಾಡಿ. ಸೊ ಅಲ್ಲಿವರೆಗೂ ಇದರಲ್ಲಿ ಏನಿದೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಯಾರ್ಯಾರು ಇದ್ದೀರಾ ಎಸ್ ಅಂತ ಜಾಯ್ನ್ ಆದ್ರವರು ಎಸ್ ಅಂತ ರಿಪ್ಲೈ ಮಾಡಿ. ಸೊ ಜಾಯ್ನ್ ಆಗದೆ ಇರೋರು ನೋ ಅಂತ ರಿಪ್ಲೈ ಮಾಡಿ. ಓಕೆ, ಇದರಲ್ಲಿ ಫ್ರೀ ಕ್ಲಾಸ್ ಡೀಟೇಲ್ಸ್ ನಾನು ಕಳಿಸ್ಕೊಡ್ತೀನಿ. ಓಕೆ, ಅಂಡ್ ಅದನ್ನು ಬಿಟ್ರೆ ಮಾರ್ಕೆಟ್ ಅನಾಲಿಸಿಸ್ ನಾನು ಕಳಿಸ್ಕೊಡ್ತೀನಿ. ಸೊ ಕರೆಂಟ್ಲಿ ಇವತ್ತಿನ ನಾನು ಹೇಳೋದಾದ್ರೆ ಸೊ ಇಲ್ಲಿದೆ ನೋಡಿ ಸದ್ಯಕ್ಕೆ. ಓಕೆ, ಇಲ್ಲಿಂದ ಬೈ ಎನಿ ಚಾನ್ಸ್ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದ್ರೆ ನಿಫ್ಟಿಯಲ್ಲಿ ನಮಗೆ ಬುಲ್ಲಿಶ್ ಅಪಾರ್ಚುನಿಟಿ, ಬೈಯಿಂಗ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಇದೆ ಅಂತ ನಾನು ಹೇಳಿದ್ದೆ. ಓಕೆ, ಸೊ ಇದನ್ನ ಬಿಟ್ರೆ ಇಲ್ಲಿದೆ, ಅದಾದ್ಮೇಲೆ ಇಮಿಡಿಯೇಟ್ಲಿ ಮೂವ್ ಆಗಿದೆ. ಸೊ ಬಟ್ ನಾನು ಇವತ್ತು ಟ್ರೇಡ್ ಮಾಡಿಲ್ಲ ಆಕ್ಚುಲಿ. ಓಕೆ, ಇದು ಮೊಬೈಲ್ ನೋಡ್ತಾ ಇದೆ, ನಂಗೆ ಕಂಫರ್ಟೇಬಲ್ ಆಗಲ್ಲ. ಸೊ ಮೊಬೈಲ್ ಅಲ್ಲಿ ಅಷ್ಟೊಂದು ಜಾಸ್ತಿ, ಹಾಗಾಗಿ ಇವತ್ತು ಯಾವುದೇ ಟ್ರೇಡ್ ಮಾಡಕ್ ಹೋಗ್ಲಿಲ್ಲ. ಈ ಅಪಾರ್ಚುನಿಟಿ ನಾನು ಮಿಸ್ ಮಾಡಿದೆ ಅಷ್ಟೇ, ಆರ್ಡರ್ ಪ್ಲೇಸ್ ಮಾಡಕ್ಕೂ ಆಗ್ಲಿಲ್ಲ. ಸೊ ಇದನ್ನ ಬಿಟ್ರೆ ನನ್ನ ಪ್ರತಿದಿನದ P&L ಅನ್ನ ನಾನು ಇದರಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಏನ್ ಮಾಡ್ತೀನಿ ಸೊ P&L ಅನ್ನ ನಾನು ಅಪ್ಡೇಟ್ ಮಾಡ್ತೀನಿ. ನೋಡ್ಬೋದು, ಜಸ್ಟ್ ಕೆಲವೊಂದಿಷ್ಟು P&L ನೋಡ್ತಾ ಹೋಗೋಣ. ಸೊ ಪ್ರೀವಿಯಸ್ ಸೆಷನ್ ನಾನು ಏನ್ ಮಾಡಿದ್ದೀನಿ, 12,447 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ. ಓಕೆ, ಡನ್. ಸೊ ಅದನ್ನ ಬಿಟ್ರೆ ಅದರ ಪ್ರೀವಿಯಸ್ ಸೆಷನ್ ಏನ್ ಮಾಡಿದ್ದೀನಿ, 32,000 ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಡನ್. ಅದಾದ ನಂತರ 1940 ಲಾಸ್ ಆಗಿದೆ, ಸ್ಮಾಲ್ ಲಾಸ್ 1940. ಅಂಡ್ ಅಗೇನ್ 2,555 ಲಾಸ್ ಆಗಿದೆ. ಓಕೆ, ಅಂಡ್ ಅದ್ರ ಪ್ರೀವಿಯಸ್ 17,000 ಪ್ರಾಫಿಟ್ ಆಗಿದೆ. ಓಕೆ, 13,000 ಲಾಸ್ ಆಗಿದೆ, 13,000. ಡನ್. ಅದನ್ನ ಬಿಟ್ರೆ 65,000 ಪ್ರಾಫಿಟ್ ಆಗಿದೆ. ಓಕೆ, ಅಂಡ್ 27,000 rupees ಪ್ರಾಫಿಟ್ ಆಗಿದೆ. ಅದನ್ನ 27,000 ಪ್ರಾಫಿಟ್ ಆಗಿದೆ, 11,000 ಲಾಸ್ ಆಗಿದೆ. ಜಸ್ಟ್ ಪ್ರಾಫಿಟ್ ಮತ್ತೆ ಲಾಸ್ ಅನ್ನ ಕಂಪೇರ್ ಮಾಡ್ತಾ ಹೋಗಿ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಯಾವ ರೀತಿ ರಿಸ್ಕ್ ಮ್ಯಾನೇಜ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, 39,000 rupees ಪ್ರಾಫಿಟ್. ಓಕೆ, ಅಂಡ್ ಅದನ್ನ ಬಿಟ್ರೆ ಐ ಥಿಂಕ್ ಹಿಯರ್ ಇಟ್ ಈಸ್ ನೋ ಟ್ರೇಡ್ಸ್. ನೋ
ಎಸ್, ನೋ ಟ್ರೇಡ್ಸ್. ಇದನ್ನ ಬಿಟ್ರೆ ಅಗೇನ್ 7,800 ಲಾಸ್, 852 rupees ಲಾಸ್. ಓಕೆ, ಅಂಡ್ 25,577 ಪ್ರಾಫಿಟ್. ಸೊ ಇಲ್ಲೇನ್ ನಮ್ಗೆ ಗೊತ್ತಾಯ್ತು ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ನಮ್ಗೆ ಆವರೇಜ್ ಲಾಸ್ ಆದ್ರೆ 10,000 to 12,000 rupees ಲಾಸ್ ಆಗುತ್ತೆ. ಆವರೇಜ್ ಪ್ರಾಫಿಟ್ ಆದ್ರೆ ಮಿನಿಮಮ್ 20,000, 25,000 ಈ ರೀತಿ ಪ್ರಾಫಿಟ್ ಆಗುತ್ತೆ. ದಿಸ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆಕ್ಚುಲಿ. ಓಕೆ, ಅರೌಂಡ್ ಇದರಲ್ಲಿ ಪ್ರಾಪರ್ ಆಗಿ ಆ ಸ್ಟ್ರೈಕ್ ಪ್ರೈಸ್ ಏನ್ ಪ್ರೀಮಿಯಂ ಇರುತ್ತೆ ಅದನ್ನ ಬೈ ಮಾಡಕ್ಕೆ ಯೂಸ್ ಆಗಿರೋದು ಅಂದ್ರೆ ಮ್ಯಾಕ್ಸಿಮಮ್ 70,000 to 80,000 ಸರ್. ಓಕೆ, 70,000 to 80,000 ಇದು ಆಗಿದೆ. ಸರ್ ಜಿ ಓಪನ್ ದ ಚಾಟ್, ವಿ ವಿಲ್ ಗಿವ್ ಯು ಫೀಡ್ಬ್ಯಾಕ್. ಸರ್ ಆಲ್ರೆಡಿ ಚಾಟ್ ಓಪನ್ ಆಗಿದೆ ಸರ್, ಆಲ್ರೆಡಿ ಚಾಟ್ ಓಪನ್ ಆಗಿದೆ. ಇವಾಗ ಏನ್ ಮೆಸೇಜ್ ಮಾಡಿದ್ರ ಇದೇ ರೀತಿ ನೀವು ಮಾಡಬಹುದು. ಡನ್. ಬಟ್ ನೀವು ಚಾಟ್ ಮಾಡೋದು ನನಗೆ ಮಾತ್ರ ಕಾಣುತ್ತೆ, ಹೋಸ್ಟ್ ಅಂಡ್ ಕೋಸ್ಟ್ ಮಾತ್ರ ಇರುತ್ತೆ ಅದು. ಹಾಗಾಗಿ ಸೊ ಇದರಲ್ಲಿ ಯಾರು ಜಾಯ್ನ್ ಆಗಿದ್ರೆ ಎಸ್ ಅಥವಾ ನೋ ಅಂತ ರಿಪ್ಲೈ ಮಾಡಿದ್ರೆ ಡನ್. ಸೊ ಬೈ ಎನಿ ಚಾನ್ಸ್ ನಿಮ್ಮ ಹತ್ರ ಟೆಲಿಗ್ರಾಮ್ ಇದ್ದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ಸಿದ್ರೆ ನಾನು ಪ್ರೆಸೆಂಟ್ಲಿ ಲಿಂಕ್ ಅನ್ನ ಕಳಿಸ್ಕೊಡ್ತಾ ಇದ್ದೀನಿ. ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ನೋಡಿ, ಜಸ್ಟ್ ಕ್ಲಿಕ್ ಮಾಡಿ ಅಂಡ್ ಜಾಯ್ನ್ ಆಗಿ. ಓಕೆ, ಜಸ್ಟ್ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಸರ್ ಸೌಂಡ್ ಬರ್ತಾ ಇದೆ ಸರ್, ನಿಮ್ ಫೋನ್ ವಾಲ್ಯೂಮ್ ಸ್ವಲ್ಪ ಇನ್ಕ್ರೀಸ್ ಮಾಡಿ ಅಥವಾ ಬೇರೆದವ್ರು ಒಂದ್ಸತಿ ಕನ್ಫರ್ಮ್ ಮಾಡಿ. ಎಲ್ಲರೂ ಒಂದ್ಸತಿ ಕನ್ಫರ್ಮ್ ಮಾಡಿ, ವಾಯ್ಸ್ ಆಡಿಯೋ ಪರ್ಫೆಕ್ಟ್ ಆಗಿದೆಯಾ ಪ್ಲೀಸ್ ನಂಗೆ ಒಂದ್ಸತಿ ಕನ್ಫರ್ಮ್ ಮಾಡಿ. ಆಡಿಯೋ ಪರ್ಫೆಕ್ಟ್ ಆಗಿದೆಯಾ? ಎಸ್. ಓಕೆ, ಡನ್. ಸೊ ದೀಸ್ ಆರ್ ಮೈ ಪ್ರಾಫಿಟಬಲ್ ಟ್ರೇಡ್ಸ್ ಅಂಡ್ ಲಾಸ್ ಮೇಕಿಂಗ್ ಟ್ರೇಡ್ಸ್ ಆಕ್ಚುಲಿ. ಸೊ ಪ್ರತಿಯೊಂದನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ. 1 month, 2 month, 1 year, 2 year PNL ನಿಮ್ಗೆ ಅದರಲ್ಲಿ ತೋರಿಸುತ್ತೆ. ಸೊ ನೀವು ಎನಿ ಟೈಮ್ ಯಾವುದೇ ಇಮೇಜ್ ನಾನು ಡಿಲೀಟ್ ಮಾಡಿಲ್ಲ, ಜಸ್ಟ್ ಈ ವೆಬಿನಾರ್ ಇಮೇಜ್ ಸೊ ಸೇಮ್ ಇಮೇಜ್ ಇರುತ್ತೆ ಅಂತ ನಾನು ಡಿಲೀಟ್ ಮಾಡಿರ್ತೀನಿ ಅಷ್ಟೇ. ಅದನ್ನ ಬಿಟ್ರೆ ಯಾವುದು ಡಿಲೀಟ್ ಮಾಡಿಲ್ಲ. ಸೊ ನೀವು ಒಂದ್ಸತಿ ಚೆಕ್ ಮಾಡ್ಕೋಬಹುದು. ಇಟ್ ಮೀನ್ಸ್ ನಾನು ಏನಕ್ಕೆ ತೋರಿಸ್ತೆ ಅಂದ್ರೆ, ಸೊ ನಾನು ನಿಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಸಮಥಿಂಗ್ ಏನೇ ಒಂದು ನಾಲೆಜ್ ಕೊಡ್ತಾ ಇದ್ದೀನಿ ಅಂದ್ರೆ ಅದನ್ನ ಬೇಸಿಸ್ ಮೇಲೆ ನಾನು ಪ್ರಾಫಿಟ್ ಮಾಡಿದೀನಾ ಇಲ್ವಾ ಅಂತ ಒಂದು ಸ್ಮಾಲ್ ಪ್ರೂಫ್ಗೋಸ್ಕರ ನಾನು ಇದು ಮಾಡಿದ್ದೀನಿ ಅಷ್ಟೇ. ಡನ್. ಸೊ ಆಸ್ ಆಫ್ ನೌ ಈ ಮಾಸ್ಟರ್ ಕ್ಲಾಸ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಗತ್ತೆ, ಸ್ವಲ್ಪ ಬೇಸಿಕ್ಸ್ ಹೇಳ್ಕೊಡ್ತೀನಿ. ಓಕೆ, ಅಂಡ್ ಫಂಡಮೆಂಟಲ್ ಅನಾಲಿಸಿಸ್ ಇರುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಟೆಕ್ನಿಕಲ್ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿದಿನ ನಾವು ಟ್ರೇಡ್ ಮಾಡಕ್ಕೆ, ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾಡಿ ಅಥವಾ ಫಾರೆಕ್ಸ್ ಅಲ್ಲಿ ಮಾಡಿ. ಓಕೆ, ಇದು ನಿಮ್ಗೆ ಇಂಪಾರ್ಟೆಂಟ್. ಅಂಡ್ ನಾನು ಯೂಸ್ ಮಾಡೋದು 2 ಮೆಥಡ್. ಒಂದು ಯೂಶುವಲಿ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಯೂಸ್ ಮಾಡ್ತೀನಿ, ಅದನ್ನ ಬಿಟ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕೆಲವೊಂದಿಷ್ಟು ಕಾನ್ಸೆಪ್ಟ್ ನಾನು ಯೂಸ್ ಮಾಡ್ತಾ ಹೋಗ್ತೀನಿ. ಅವೆರಡರ ಬಗ್ಗೆನೂ ಓವರ್ ವ್ಯೂ ನಾನು ಕೊಡ್ತೀನಿ. ಡನ್. ಅದಾದ ನಂತರ ಲಾಸ್ಟ್ಗೆ ನಿಮ್ಗೊಂದು ಆರ್ಡರ್ ಬ್ಲಾಕ್ ಸ್ಟ್ರಾಟಜಿಯನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಡನ್. ಸೊ ನೀವು ಯಾವ ರೀತಿ ಪ್ರಾಫಿಟಬಲ್ ಟ್ರೇಡರ್ ಆಗ್ಬಹುದು ಅಂತ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜನ ಏನಕ್ಕೆ ಲಾಸ್ ಮಾಡ್ಕೋತಾರೆ? ಸೊ ಸುಮಾರು ಜನ ಹೇಳಿದ್ರೆ ಆಕ್ಚುಲಿ ಲಾಸ್ ಆಗಿದೆ ಅಂತ ಎಕ್ಸ್ಪೀರಿಯನ್ಸ್ ಇದ್ದವರು. ಸೊ ಏನಕ್ಕೆ ಲಾಸ್ ಮಾಡ್ಕೊಂಡಿದ್ದೀರಾ? ಸುಮಾರು ಜನ ಏನಕ್ಕೆ ಲಾಸ್ ಮಾಡ್ಕೋತಾರೆ ಪ್ಲೀಸ್ ಗೈಡ್ ಮಾಡಿ ಹೇಳ್ತೀರಾ? ನೋ ನಾಲೆಜ್ ಸರ್. ಓಕೆ, ಸೊ ನಾಲೆಜ್ ಇಲ್ಲದೆ ಇರೋ ಕಾರಣ. ಡನ್. ಫಸ್ಟ್ ಆಲ್ರೆಡಿ ಇಲ್ಲಿದೆ ಅದು ಆಲ್ರೆಡಿ ನೋ ಪ್ರಾಪರ್ ನಾಲೆಜ್ ಅಂತ. ಓಕೆ, ರಿಸ್ಕ್ ಮ್ಯಾನೇಜ್ಮೆಂಟ್, ಓವರ್ ಟ್ರೇಡಿಂಗ್. ಓಕೆ, ಸೊ ಓವರ್ ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೋತಾರೆ. ಡನ್. ಅದಾದ ನಂತರ ಮತ್ತೆ ಸೊ ಈ ಪೇಜ್ ಅನ್ನ ನಾನು ತೆಗಿತೀನಿ ಆಕ್ಚುಲಿ. ಎಸ್, ಇವಾಗ ಹೇಳಿ. ಸೊ ಯಾವ ರೀಸನ್ ಇಂದ ಜನ ಲಾಸ್ ಅನ್ನ ಮಾಡ್ಕೋತಾರೆ? ನೋ ಪ್ರಾಪರ್ ಅನಾಲಿಸಿಸ್, ಅತಿ ಆಸೆ. ಎಕ್ಸಾಕ್ಟ್ಲಿ, ಅತಿ ಆಸೆ. ಮತ್ತೆ ಅದಾದ ನಂತರ ಗ್ರೀಡಿನೆಸ್. ಎಸ್, ಓವರ್ ಎಕ್ಸ್ಪೆಕ್ಟೇಷನ್. ಓಕೆ, ಸೊ ಪ್ರತಿಯೊಂದು ಸೇಮ್. ಓವರ್ ಎಕ್ಸ್ಪೆಕ್ಟೇಷನ್, ಓವರ್ ಕಾನ್ಫಿಡೆನ್ಸ್. ಓಕೆ, ಅಂದ್ರೆ 2-3 ಸತಿ ಪ್ರಾಫಿಟ್ ಆದ್ರೆ ಸೊ ನಮಗ್ ಮಾರ್ಕೆಟ್ ಅರ್ಥ ಆಗೋಗ್ಬಿಟ್ಟಿದೆ ಆ ರೀತಿ ನಾವು ಫೀಲ್ ಮಾಡ್ತೀವಿ. ಅಂಡ್ ಹ್ಯೂಜ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಡನ್. ಅದಾದ ನಂತರ ಓವರ್ ಟ್ರೇಡಿಂಗ್, ಆಸೆ ಇರಬಾರದು. ಎಸ್ ಸರ್. ಡನ್. ಸೊ ದೀಸ್ ಆರ್ ಸಮ್ ರೀಸನ್ಸ್. ಇವಾಗ ನೋಡಿ, ನೋ ಪ್ರಾಪರ್ ನಾಲೆಜ್, ನಾಲೆಜ್ ಇಲ್ಲದೆ ಇದ್ರೂ ಲಾಸ್ ಆಗುತ್ತೆ. ಡಿಸಿಪ್ಲಿನ್ ಇಲ್ಲದೆ ಇದ್ರೂ ಲಾಸ್ ಆಗುತ್ತೆ. ಟಿಪ್ಸ್ ಮತ್ತೆ ಕಾಲ್ಸ್ ಗಳನ್ನ, ಎಸ್, ಬೇಸ್ಡ್ ಆನ್ ರೂಮರ್ ನ್ಯೂಸ್ ಅಂತ ಏನ್ ಹಾಕಿದೀರಾ, ಸೊ ಟಿಪ್ಸ್ ಮತ್ತೆ ಕಾಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ 1 or 2 days ನಿಮಗೆ ಪ್ರಾಫಿಟ್ ಆಗ್ಬಹುದು. ಸೊ ಅದಾದ ನಂತರ ಅಟ್ ದ ಎಂಡ್ ಏನಿರುತ್ತೆ ಅದು ಲಾಸ್. ಓಕೆ, ಓಕೆ, ಸಾರಿ. ಸೊ ನಾಟ್ ಡೂಯಿಂಗ್ ಪ್ರಾಪರ್ ಟೆಕ್ನಿಕಲ್ ಅನಾಲಿಸಿಸ್. ಯಾರೋ ಆನ್ಸರ್ ಹೇಳಿದಿರ ಇಲ್ಲಿ. ಪ್ರಾಪರ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲ್ಲ ನಾವು, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ, ದಾರಿಲಿ ಹೋಗ್ತಾ ಇದ್ದೀರಾ. ಓಕೆ, ಅದ್ರಲ್ಲಿ ಒಂದು 200 rupees ಬಿದ್ರೆ ಏನಾಗುತ್ತೆ? ಬೈ ಎನಿ ಚಾನ್ಸ್ 200 rupees ನೀವು ಕಳ್ಕೊಂಡ್ರಿ, ನೀವು ಹುಡುಕಿದ್ರಿ, ಸಿಗಲೇ ಇಲ್ಲ. ಓಕೆ, ಸೊ ಅಷ್ಟೊಂದು ಟೆನ್ಷನ್ ಆಗಲ್ಲ. ನಿಮ್ಮ ಹತ್ರ 1 ಲಕ್ಷ ಇದೆ, 200 ರೂಪಾಯಿ ಹೋದ್ರೆ ಅಷ್ಟೊಂದು ಟೆನ್ಷನ್ ಆಗಲ್ಲ. ಬಟ್ ಬೈ ಎನಿ ಚಾನ್ಸ್ ಅದೇ 1 ಲಕ್ಷ ರೂಪಾಯಿದಲ್ಲಿ ಯಾರಾದ್ರೂ ಒಂದು 50,000 ರೂಪಾಯಿ ಸೊ ಲೈಕ್ ಹೋಗ್ಬಿಟ್ರೆ, ತಗೊಂಡು ಹೋಗ್ಬಿಟ್ರೆ ಏನಾಗುತ್ತೆ? ಅವತ್ ರಾತ್ರಿ ನಿದ್ದೆ ಬರುತ್ತಾ ನಿಮ್ಗೆ? ಎಸ್ ಆರ್ ನೋ ಪ್ಲೀಸ್ ರಿಪ್ಲೈ ಮಾಡಿ. ಓಕೆ, ಆ 1 ಲಕ್ಷ ರೂಪಾಯಿ ತಗೊಂಡು ಹೋಗ್ತಿರ್ತೀರಾ. ಓಕೆ, ಸೊ ಯಾರೋ ಒಂದು 50,000 ರೂಪಾಯಿ ತಗೊಂಡು ಹೋಗ್ಬಿಡ್ತಾರೆ ನಿಮ್ ಕಡೆಯಿಂದ, ಬರಲ್ವಲ್ಲ? ಸೊ ಅದೇ ರೀತಿ ಮಾರ್ಕೆಟ್ ಅಲ್ಲೂ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಅಪ್ಲೈ ಮಾಡಬೇಕು. ಈ ಮಾರ್ಕೆಟ್ ಅಲ್ಲಿ ಇವತ್ತು ನಾನು ಎಷ್ಟು ಲಾಸ್ ಮಾಡ್ಕೊಂಡ್ರೆ
ಟೆನ್ಷನ್ ಫ್ರೀ ಇರ್ತೀನಿ. ಓಕೆ, ನಾನೊಂದು 5 ಲಕ್ಷ ಟ್ರೇಡ್ ಮಾಡ್ತಾ ಇದ್ದೀನಿ ಅಂದ್ರೆ, 5 ಲಕ್ಷ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಒಂದು 5,000 rupees 10,000 rupees ಲಾಸ್ ಆದ್ರೆ ಸೊ ನನ್ಗೇನು ಅನ್ಸಲ್ಲ, ಟೆನ್ಷನ್ ಫ್ರೀ ಆಗಿರ್ತೀನಿ. ಓಕೆ, ಟೆನ್ಷನ್ ಫ್ರೀ ಆಗಿರ್ತೀನಿ. ಬಟ್ ಅದೇ ನಾನು 5 ಲಕ್ಷದಲ್ಲಿ 1 ಲಕ್ಷ ಲಾಸ್ ಮಾಡ್ಕೊಂಡ್ರೆ 20% ಕ್ಯಾಪಿಟಲ್ ಹೋಗ್ಬಿಡತ್ತೆ. ಓಕೆ, 20% ಕ್ಯಾಪಿಟಲ್ ಹೋಗ್ಬಿಡುತ್ತೆ. ಜಾಸ್ತಿ ದುಡ್ಡು ಬಂದ್ರು ಜಾಸ್ತಿ ಖುಷಿ ಪಡಬಾರ್ದು, ಅಂಡ್ ಲಾಸ್ ಆದ್ರೆ ಜಾಸ್ತಿ ದುಃಖ ಪಡಬಾರ್ದು. ಸೊ ವಿ ಹಾವ್ ಟು ಟ್ರೇಡ್ ಲೈಕ್ ಅ ರೋಬೋಟ್. ಅದು ಯಾವ ರೀತಿ ಈಚ್ ಅಂಡ್ ಎವ್ರಿಥಿಂಗ್ ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ ಅನ್ನ ಫಸ್ಟ್ ಆಫ್ ಆಲ್ ಇವಾಗ ಜಾಯ್ನ್ ಆಗಿದ್ದೀರಲ್ವಾ, ಸೊ ಸುಮಾರು ಜನ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇಲ್ಲಿ, ಸುಮಾರು ಜನ ಸ್ಟೂಡೆಂಟ್ಸ್ ಇರ್ತೀರಾ, ಸುಮಾರು ಜನ ವರ್ಕಿಂಗ್ ಪ್ರೊಫೆಷನಲ್ ಇರ್ತೀರಾ. ಸೊ ನೀವ್ ಹೇಳಿ, ಏನಕ್ಕೆ ಈ ಸ್ಟಾಕ್ ಮಾರ್ಕೆಟ್ ಅನ್ನ ಸೆಲೆಕ್ಟ್ ಮಾಡಿದೀರಾ? ಹೇಳ್ತೀರಾ ಪ್ಲೀಸ್? ಸರ್ ಏನಕ್ಕೆ ಈ ಕ್ಲಾಸ್ ಅಟೆಂಡ್ ಮಾಡಿರೋ ಮೋಟಿವ್ ಏನು? ಅಟ್ ದ ಎಂಡ್ ವಾಟ್ ಯು ವಾಂಟ್ ಫ್ರಮ್ ದಿಸ್ ಕ್ಲಾಸ್? ನಾಲೆಜ್ ಸಿಗುತ್ತೆ. ಆ ನಾಲೆಜ್ ತಗೊಂಡು ಏನ್ ಮಾಡ್ತೀರಾ? ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತೀರಾ. ಬಟ್ ಸ್ಟಾಕ್ ಮಾರ್ಕೆಟ್ ಅನ್ನೇ ಏನಕ್ಕೆ ಸ್ಟಾರ್ಟ್ ಮಾಡಿದೀರಾ ಹೇಳಿ ಪ್ಲೀಸ್? ಸಿಂಪಲ್. ಅಟ್ ದ ಎಂಡ್ ವಿ ನೀಡ್ ಮನಿ. ನಮಗೆ ದುಡ್ಡು ಬೇಕು ಅಷ್ಟೇ. ಓಕೆ, ಏನ್ ಬೇಕು? ದುಡ್ಡು ಬೇಕು. ಅದು ಎಲ್ಲಿಂದ ಆದ್ರೂ ಬರಲಿ. ಓಕೆ, ಸೊ ಅಡಿಷನಲ್ ಇನ್ಕಮ್ ಸೋರ್ಸ್. ಸೊ ಇವಾಗಿನ ಕಾಲದಲ್ಲಿ ಸಸ್ಟೈನ್ ಆಗ್ಬೇಕು ಅಂದ್ರೆ ಜಾಬ್ ಮಾಡಿ, ಯಾವ್ದಾದ್ರು ಒಂದು ಇನ್ಕಮ್ ಸೋರ್ಸ್ ತಗೊಳ್ಳಿ. ಸಸ್ಟೈನ್ ಆಗ್ಬೇಕು ಅಂದ್ರೆ ಜೀವನ ಮಾಡ್ಬೇಕು ಅಷ್ಟೇ. ಓಕೆ, ಬಟ್ ರಿಚ್ ಆಗ್ಬೇಕು ಅಂದ್ರೆ ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಇರಬೇಕು. ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಅಂದ್ರೆ ಹೇಗೆ? ನಾನ್ ಟ್ರೇಡ್ ಮಾಡ್ತೀನಿ, ನಂಗೆ ದುಡ್ಡು ಬರುತ್ತೆ. ನಾನ್ ಟ್ರೈನ್ ಕೊಡ್ತೀನಿ, ನಂಗೆ ದುಡ್ಡು ಬರುತ್ತೆ. ಟ್ರೈನಿಂಗ್ ಕೊಡ್ತೀನಿ, ದುಡ್ಡು ಬರುತ್ತೆ. ಓಕೆ, ರೆಂಟಲ್ ಇನ್ಕಮ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಡಿವಿಡೆಂಡ್ ಬರುತ್ತೆ. ಓಕೆ, ಸೊ ಲೋನ್ಗೆ ಇಂಟ್ರೆಸ್ಟ್ ಬರುತ್ತೆ ನಾನು ಕೊಟ್ಟಿರೋ ಲೋನ್ಗೆ. ದೀಸ್ ಆರ್ ದಿ ಇನ್ಕಮ್ ಸೋರ್ಸ್ ಆಕ್ಚುಲಿ. ಓಕೆ, ಪ್ಯಾಸಿವ್ ಇನ್ಕಮ್ 10 ರಿಂದ 20 ವರ್ಷ ಆದ್ರೂ ಪರವಾಗಿಲ್ಲ, ಜೀವನದಲ್ಲಿ ಗೆದ್ದೇ ಗೆಲ್ಬೇಕು. ದಟ್ಸ್ ಗ್ರೋತ್. ಓಕೆ, ಸೊ ಈ ರೀತಿ ಅಡಿಷನಲ್ ಇನ್ಕಮ್ ಸೋರ್ಸ್ ಬೇಕು. ದಟ್ ಇಸ್ ದ ಬೆಸ್ಟ್ ಸೋರ್ಸ್. ಏನಂದ್ರೆ ಅಡಿಷನಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, 3 ರಿಂದ 4 ಅವರ್ ನೀವು ಸ್ಪೆಂಡ್ ಮಾಡಲೇಬೇಕು. ಬಟ್ ಸ್ಟಾಕ್ ಮಾರ್ಕೆಟ್ 1 or 2 hours, 2 hours ಕೂಡ ಜಾಸ್ತಿ ಆಯ್ತು. 1 hour ಸ್ಪೆಂಡ್ ಮಾಡಿದ್ರೆ ಸಾಕು ನೀವು. ಸೊ ನಿಮ್ಗೆ ಈಸಿಲಿ ದುಡ್ಡು ಬರುತ್ತೆ. ಓಕೆ, ಬಟ್ ಈಸಿಲಿ ಅಂಡ್ ಸಿಂಪಲ್. ಜಸ್ಟ್ ಥಿಂಕ್ ಮಾಡಿ, ಒಂದು ಬಿ.ಕಾಮ್ ಗ್ರಾಜುಯೇಷನ್, ಲೈಕ್ ಫಾರ್ ಎಕ್ಸಾಂಪಲ್ ಬಿ.ಕಾಮ್ ಗ್ರಾಜುಯೇಟ್ ಆಗಿರೋರು ಒಂದು 25,000 ರೂಪಾಯಿ 30,000 ರೂಪಾಯಿ ಕೆಲಸ ಮಾಡ್ತಾರೆ. ಎಮ್ ಐ ರೈಟ್? ಬಟ್ ಆ ಬಿ.ಕಾಮ್ ಕಂಪ್ಲೀಟ್ ಮಾಡೋದಕ್ಕೆ 3 ವರ್ಷ ಅವ್ರು ಸ್ಪೆಂಡ್ ಮಾಡಿರ್ತಾರೆ. ಎಷ್ಟು ಹೇಳಿ? 3 years ಅವ್ರು ಸ್ಪೆಂಡ್ ಮಾಡಿರ್ತಾರೆ. ಓಕೆ, 3 years. ಅದೇ ರೀತಿ ಸಾರಿ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಮಿನಿಮಮ್ 1 month ಕಲೀಲಿಕ್ಕೆ ನೀವು ಡೈಲಿ 1 hour ಸ್ಪೆಂಡ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ರೆಡಿ ಇದ್ದೀರಾ? ಇವತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಾಳೆಯಿಂದಾನೇ ಪ್ರಾಫಿಟ್ ನಿಮಗೆ ಬರಲ್ಲ. ಇವತ್ತಿಂದ ನೆಕ್ಸ್ಟ್ 1 month ವರೆಗೂ ಡೈಲಿ 1 hour ಕಲಿಯೋದಕ್ಕೆ ನೀವು ರೆಡಿ ಇರಬೇಕು. ಸೊ ರೆಡಿ ಇದ್ದೀರಾ? ಪ್ಲೀಸ್ ಜಸ್ಟ್ ಒಂದ್ಸತಿ ಕನ್ಫರ್ಮ್ ಮಾಡಿ. ರೆಡಿ ಇದ್ದೀರಾ? ಎಸ್, ರೆಡಿ ಇದ್ದೀರಾ? 1 month ಏನ್ರೋ 1 year ಆಗ್ಲಿ ಕಲ್ತೆ ಕಲ್ತೀವಿ. ಎಕ್ಸಾಕ್ಟ್ಲಿ ಸರ್. ಸೊ ಯಾಕಂದ್ರೆ ಯೂಶುವಲಿ ಸುಮಾರು ಜನ ಏನ್ ಥಿಂಕ್ ಮಾಡ್ತಾರೆ, ಇವತ್ ನಾವು ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಮ್ಗೆ ನಾಳೆಯಿಂದಾನೇ ರಿಟರ್ನ್ ಬೇಕು, ನಾಳೆಯಿಂದಾನೇ ರಿಸಲ್ಟ್ಸ್ ಬೇಕು. ಸರ್ ಆ ರೀತಿ ಆಗಲ್ಲ, ಮಾರ್ಕೆಟ್ ಆ ರೀತಿ ವರ್ಕೌಟ್ ಆಗೋದೇ ಇಲ್ಲ. ಸೊ ಆ ರೀತಿ ಮೈಂಡ್ ಸೆಟ್ ಇದ್ರೆ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ ಡೆಫಿನೆಟ್ಲಿ. ಸೊ ಏನಕ್ಕಂದ್ರೆ ದ ರೀಸನ್ ಬಂದ್ಬಿಟ್ಟು ಇದು ಒಂದು ಕೂಡ ಬಿಸ್ನೆಸ್. ಇದನ್ನ ಬಿಸ್ನೆಸ್ ಅಂತ ಟ್ರೀಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಇದರಲ್ಲಿ ಬೆನಿಫಿಟ್ ಇದೆ. ಬಟ್ ಎಕ್ಸ್ಟ್ರಾ ಬೆನಿಫಿಟ್ ಏನಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಬಹುದು, ಹೈ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ, ಟೈಮ್ ಫ್ಲೆಕ್ಸಿಬಿಲಿಟಿ, ಎನಿ ಟೈಮ್ ನೀವು ಸ್ಟಾರ್ಟ್ ಮಾಡಬಹುದು. ಸರ್ ಎನಿ ಟೈಮ್ ಅಂದ್ರೆ ಹೆಂಗೆ? ಇಂಡಿಯನ್ ಮಾರ್ಕೆಟ್ ಬೆಳಗ್ಗೆ 9 ರಿಂದ 3:30 ಮಾತ್ರ ಇರುತ್ತೆ. ಸೊ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕೇಳಿದೀರಾ? ಹೇಳಿ. ಗೋಲ್ಡ್, ಬಿಟ್ಕಾಯಿನ್, ಇಥೇರಿಯಂ, ಸೊಲಾನಾ, ರಿಪಲ್. ಓಕೆ, ಸೊ ಕ್ರಿಪ್ಟೋ ಕರೆನ್ಸೀಸ್ ಟ್ರೇಡ್ ಮಾಡೋದು. ಎಸ್, 24 hours ಓಪನ್ ಇರುತ್ತೆ. ಅದು ಏನ್ ಹೇಳಿ? 24 hours ಓಪನ್ ಇರುತ್ತೆ. ಸೊ ಬ್ರೋ ಓಪನ್ ಚಾಟ್, ವಿ ವಿಲ್ ಗಿವ್ ಯು ಗುಡ್ ಫೀಡ್ಬ್ಯಾಕ್. ಸರ್ ಆಲ್ರೆಡಿ ಚಾಟ್ ಓಪನ್ ಆಗಿದೆ. ಸೊ ನೀವು ಆಲ್ರೆಡಿ ಚಾಟ್ ಮಾಡ್ತಾ ಇದ್ದೀರಾ, ಕಾಣ್ತಾ ಇದೆ ಎಲ್ರಿಗೂ. ಓಕೆ, ಆಲ್ರೆಡಿ ಚಾಟ್ ಓಪನ್ ಆಗಿದೆ, ಮೆಸೇಜ್ ಮಾಡಬಹುದು. ಈ ರೀತಿ ಇರುತ್ತೆ. ಓಕೆ, ಸೊ ದೀಸ್ ಆರ್ ದಿ ಥಿಂಗ್ಸ್. 24 hours ಯಾವ್ದಾದ್ರು ಒಂದು ಮಾರ್ಕೆಟ್ ಓಪನ್ ಇದ್ದೇ ಇರುತ್ತೆ, ಅಂಡ್ ಈ ರೀತಿ ಟೈಮ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಇವಾಗ ನೀವು ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದಿರಾ, ಕಂಪ್ಲೀಟ್ಲಿ ಬಿಗಿನರ್ ಇದ್ದೀರಾ ಅಂದ್ರೆ, ಸೊ ಇಂಡಿಯನ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ 5 years, ಅಲೈಸ್ ಬ್ಲೂ, ಏಂಜಲ್ ಒನ್, ಝೀರೋದಾ, ಅಪ್ ಸ್ಟಾಕ್ಸ್, ಗ್ರೋ ಅಂತ ಸುಮಾರು ಡಿಮ್ಯಾಟ್ ಇದೆ. ಓಕೆ, ದ ಫಸ್ಟ್ ಸ್ಟೆಪ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಟಾರ್ಟ್ ಮಾಡಬಹುದು. ಅಂಡ್ ಸೆಕೆಂಡ್ ಒನ್, ಫಾರೆಕ್ಸ್ ಮಾರ್ಕೆಟ್ ಇದು ಮಾಡ್ತೀರಾ ಅಂದ್ರೆ, ಸೊ ಎಕ್ಸ್ನೆಸ್ ಇದೆ. ಓಕೆ, ಸದ್ಯಕ್ಕೆ ಬಂದಾಗಿದೆ, ಬಟ್ ಯಾರು ಎಕ್ಸಿಸ್ಟಿಂಗ್ ಎಕ್ಸ್ನೆಸ್ ಇದೆ ಅವ್ರು ಮಾಡ್ಬೋದು. ಮೆಟಾ ಟ್ರೇಡರ್ 5 ಕನೆಕ್ಟ್ ಮಾಡ್ಕೊಂಡು ಆಕ್ಟಿವ್ಲಿ ಟ್ರೇಡ್ ಮಾಡ್ಬೋದು. ಸೊ XM360, ವ್ಯಾಂಟೇಜ್ ಅಂಡ್ ಕಾಯಿನ್ DCX ಅಲ್ಲೂ ನೀವು ಟ್ರೇಡ್ ಮಾಡ್ಬೋದು. ದೀಸ್ ಆರ್ ದಿ ಫಾರೆಕ್ಸ್ ಟ್ರೇಡಿಂಗ್. ಆಕ್ಚುಲಿ ಡನ್ ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡ್ಬೋದು.
ಬಟ್ ಯಾವ ರೀತಿ ಸರ್ ಫಾರೆಕ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಸರ್? ಪ್ರೆಸೆಂಟ್ಲಿ ನಾನು ಸದ್ಯಕ್ಕೆ ನಾನು ಬಿಟ್ಕಾಯಿನ್ ಟ್ರೇಡ್ ಮಾಡ್ತೀನಿ, ಗೋಲ್ಡ್ ಆಕ್ಟಿವ್ಲಿ ಟ್ರೇಡ್ ಮಾಡ್ತೀನಿ, ಬಿಟ್ರೆ ಅವಾಗ ಅವಾಗ ರಿಪಲ್ ಟ್ರೇಡ್ ಮಾಡ್ತಾ ಇರ್ತೀನಿ ಸರ್. ಓಕೆ, XRP USD ಅಂತ ಹೇಳ್ತಾರೆ, ರಿಪಲ್ ಟ್ರೇಡ್ ಮಾಡ್ತಾ ಇರ್ತೀನಿ. ಬಿಟ್ಕಾಯಿನ್, ಗೋಲ್ಡ್ ಅಂಡ್ ರಿಪಲ್, ದೀಸ್ ಆರ್ ದಿ ಬೆಸ್ಟ್ ಫಾರ್ ಮಿ ಕರೆಂಟ್ಲಿ ನಾವು ಚೆನ್ನಾಗಿ ನಡೀತಾ ಇರೋದು. ಬಟ್ ಯಾವ ರೀತಿ ದುಡ್ಡು ಮಾಡೋದು? ಆಕ್ಚುಲಿ ಎರಡು ಮೆಥಡ್ ಇದಾವೆ ದುಡ್ಡು ಮಾಡೋದಕ್ಕೆ. ಒಂದು ಇನ್ವೆಸ್ಟ್ಮೆಂಟ್, ಇವತ್ತು ಇನ್ವೆಸ್ಟ್ ಮಾಡಿ ನಾವು 2 ರಿಂದ 3 ವರ್ಷ ಹೋಲ್ಡ್ ಮಾಡ್ತೀವಿ, ಅದರಲ್ಲಿ ವೆಲ್ತ್ ಗ್ರೋ ಆಗತ್ತೆ. ಸದ್ಯಕ್ಕೆ ನಿಮ್ಮ ಹತ್ರ ಒಂದು 5 ಲಕ್ಷ ರೂಪಾಯಿ ಅಥವಾ ಒಂದು 50 ಲಕ್ಷ ರೂಪಾಯಿ ಬಂತು ಅಂತ ತಿಳ್ಕೊಳ್ಳಿ. ಆ 50 ಲಕ್ಷ ರೂಪಾಯಿನ ನೀವು ಬೆಳೆಸಬೇಕು. ಏನ್ ಮಾಡ್ಬೇಕು? ಆ 50 ಲಕ್ಷ ರೂಪಾಯಿನ ನೀವು ಬೆಳೆಸಬೇಕು. ನೀವ್ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಆ 50 ಲಕ್ಷ ರೂಪಾಯಿನ ನೀವು ದುಡ್ಡು ಗಳಿಸಬೇಕು ಅಂದ್ರೆ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಜಸ್ಟ್ ಇಮ್ಯಾಜಿನ್, ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ. ಓಕೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಎಲ್ಲಿ ಆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದ್ರಿ? SIP, ಓಕೆ, ಮತ್ತೆ ಮ್ಯೂಚುವಲ್ ಫಂಡ್. ಓಕೆ, SIP ಮತ್ತೆ ಮ್ಯೂಚುವಲ್ ಫಂಡ್ ಬೋತ್ ಆರ್ ಸೇಮ್. ಡನ್. BTC ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ಓಕೆ, FD ಆಗ್ತೀರಾ? ಡನ್. ರಿಯಲ್ ಎಸ್ಟೇಟ್, ಓಕೆ, ಫ್ಲಾಟ್ ಪರ್ಚೇಸ್ ಮಾಡ್ತೀರಾ? ಓಕೆ, ಮತ್ತೆ FD ಅಗೇನ್, ಓಕೆ, ಡನ್. ಗೋಲ್ಡ್ ಪರ್ಚೇಸ್ ಮಾಡ್ತೀರಾ? ದಟ್ಸ್ ಗ್ರೇಟ್. ಓಕೆ, ಗೋಲ್ಡ್ ಪರ್ಚೇಸ್ ಮಾಡ್ತೀರಾ. ಅದಾದ ನಂತರ FD ಆಗ್ತೀರಾ? ಓಕೆ, ಲ್ಯಾಂಡು, ಓಕೆ, ಲೋನ್ ಕ್ಲಿಯರ್ ಮಾಡ್ತೀರಾ? ಡನ್. ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ? ಸೊ ಆಕ್ಟಿವ್ಲಿ ಎಲ್ಲರೂ ಟೆಕ್ಸ್ಟ್ ಮಾಡಬೇಕು ಆಕ್ಚುಲಿ. ಓಕೆ, ಸೊ ಒಂದು 84 ಮೆಂಬರ್ಸ್ ಇದ್ದೀರಾ, ಬಟ್ ನನ್ಗೆ ಜಾಸ್ತಿ ಟೆಕ್ಸ್ಟ್ ಕಾಣ್ತಾ ಇಲ್ಲ ಆಕ್ಟಿವ್ ಆಗಿ. ಎಲ್ರು ಟೆಕ್ಸ್ಟ್ ಮಾಡ್ತಾ ಹೋಗಿ. ಸೊ ನಿಮ್ಮ ಪ್ರೆಸೆನ್ಸ್ ಈ ಕ್ಲಾಸ್ ಅಲ್ಲಿ ಇರಬೇಕು. ಓಕೆ, ಸೊ ಇಲ್ಲಿ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿ ನಿಮ್ ಬೇರೆ ಕಡೆ ನಿಮ್ ಕಾನ್ಸಂಟ್ರೇಷನ್ ಅಂದ್ರೆ ಸೊ ಈ ಟೈಮ್ ವೇಸ್ಟ್ ಆಗುತ್ತೆ, ಆ ಟೈಮ್ ವೇಸ್ಟ್ ಆಗುತ್ತೆ, ಹಾಗಾಗಿ ಡನ್. ಸೊ ಆಸ್ ಆಫ್ ನೌ ಸುಮಾರು ಆನ್ಸರ್ಸ್ ನನಗೆ ಬಂದಿದೆ. ಡನ್. ಫಾರ್ಮ್ ಹೌಸ್ ಮಾಡ್ತೀರಾ? ಓಕೆ, ಗೋಲ್ಡ್ ಪರ್ಚೇಸ್ ಮಾಡ್ತೀರಾ? ಡನ್. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಏನಾಗ್ಬೋದು? ಯೂಶಲಿ ಒಂದು ಸ್ಮಾಲ್ ಕಂಪ್ಯಾರಿಸನ್ ನಾನು ಹೇಳ್ತೀನಿ. ಓಕೆ, ನೀವು ಡೈಲಿ ಎಷ್ಟು ಅವರ್ಸ್ ಟ್ರೇಡ್ ಮಾಡ್ತೀರಾ? ಸರ್ ಮ್ಯಾಕ್ಸಿಮಮ್ 2 to 3 ಅವರ್ಸ್ ಸರ್. ನಾನು ಮಾರ್ಕೆಟ್ ಅಬ್ಸರ್ವ್ ಮಾಡೋದು 2 to 3 ಅವರ್ಸ್. ಓಕೆ, ಮ್ಯೂಚುವಲ್ ಫಂಡ್ಸ್ ಅಂಡ್ ಸ್ಟಾಕ್ಸ್. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಇದೆ. ಒಂದು 8 ಇಯರ್ಸ್ ಡೇಟಾ ನಾನು ಹೇಳ್ತಾ ಇದ್ದೀನಿ ಇಲ್ಲೇ. ಫಿಕ್ಸ್ ಡೆಪಾಸಿಟ್ ಅಲ್ಲಿ 8 ಇಯರ್ಸ್ ಬ್ಯಾಕ್ 1 lakh ಇನ್ವೆಸ್ಟ್ ಮಾಡಿದ್ರೆ ಅರೌಂಡ್ ಒಂದು 81,000 ನಿಮಗೆ ಪ್ರಾಫಿಟ್ ಬರ್ತಿತ್ತು. ಮೀನ್ಸ್ 8 ವರ್ಷಕ್ಕೆ ಸೇರಿಸಿ. ರಿಕರಿಂಗ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು 32,000 ರೂಪಾಯಿ ಪ್ರಾಫಿಟ್ ಬರೋದು. ಗೋಲ್ಡ್ ಅಲ್ಲಿ ಮಾಡಿದ್ರೆ ಒಂದು ಲೈಕ್ ಅಪ್ರಾಕ್ಸಿಮೇಟ್ಲಿ 1 lakh ಇರೋದು 5 lakh ಆಗೋ ಚಾನ್ಸಸ್ ಇರುತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ ಮಾಡಿದ್ರೆ 1 lakh ಇರೋದು ಒಂದು 2.5 ಲಕ್ಷ ಆಗೋ ಚಾನ್ಸ್ ಇದೆ. ಮ್ಯೂಚುವಲ್ ಫಂಡ್ 1 ಲಕ್ಷ ಇರೋದು ಕಮ್ಸೆ ಕಮ್ ಒಂದು 3 ರಿಂದ 3.5 ಲಕ್ಷ ಆಗೋ ಚಾನ್ಸಸ್ ಇದೆ. ಬಟ್ ಬೈ ಎನಿ ಚಾನ್ಸ್ ಒಂದು ಚೆನ್ನಾಗಿರೋ ಸ್ಟಾಕ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ದ ಓಲ್ಡ್ ಎಕ್ಸಾಂಪಲ್ ಟೈಟಾನ್ ಅನ್ನೋ ಶೇರು ಕಂಪನಿ 8 ಇಯರ್ಸ್ ಅಲ್ಲಿ 340 ರೂಪೀಸ್ ಇಂದ 3,900 ರೂಪೀಸ್ ವರೆಗೂ ಹೋಗಿದೆ, ಅಪ್ರಾಕ್ಸಿಮೇಟ್ಲಿ 10 times. ಸೊ 1 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರೆ ಇದರಲ್ಲಿ, ಸೊ ಆ 1 ಲಕ್ಷ ರೂಪಾಯಿಂದ ನಿಮಗೆ 10 ಲಕ್ಷ ರೂಪಾಯಿ ನೆಟ್ ಪ್ರಾಫಿಟ್ ಬರೋದು 8 ವರ್ಷದಲ್ಲಿ. FD 7.5% ಇರುತ್ತೆ ಆಕ್ಚುಲಿ, ಅಂದ್ರೆ ವರ್ಷಕ್ಕೆ. FD ದುಡ್ಡು ಡಬಲ್ ಆಗ್ಬೇಕಂದ್ರೆ ಮಿನಿಮಮ್ 14 ಇಯರ್ಸ್ ಬೇಕಾಗುತ್ತೆ ನಿಮಗೆ. ಓಕೆ, ಮಿನಿಮಮ್. ಜಸ್ಟ್ ನೀವು ಒಂದ್ಸತಿ 7% ಅನ್ನ ಕ್ಯಾಲ್ಕುಲೇಟ್ ಮಾಡಿ 1 ವರ್ಷಕ್ಕೆ 7% ಅಂದ್ರೆ ನಾವು ಇನ್ವೆಸ್ಟ್ ಮಾಡಿರೋ 100% ವಾಪಸ್ ಬರಬೇಕು ಅಂದ್ರೆ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಬೇಕು ಸರ್? ನಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಬೇಕು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್, ಪ್ರತಿಯೊಬ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಇದರಿಂದ ವೆಲ್ತ್ ಗ್ರೋ ಆಗುತ್ತೆ. ಯಾವ ರೀತಿ ನಾವು ದುಡ್ಡು ಬಂದ ತಕ್ಷಣ ಲ್ಯಾಂಡ್ ಪರ್ಚೇಸ್ ಮಾಡ್ತೀವಿ ಅಥವಾ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ಅಲ್ಲ, ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಅ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಆಕ್ಚುಲಿ. ಓಕೆ, ಸೊ ಇದು ಮಾಡಿದ್ರೆ ಸೊ ಮಲ್ಟಿಪಲ್ ಟೈಮ್ಸ್ ಏನಿರುತ್ತೆ, ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಅಂತ ನಾನು ಏನು ಮೆನ್ಷನ್ ಮಾಡಿದೆ ಅದರಲ್ಲಿ ಇದು ಒಂದು ಕೂಡ. ಓಕೆ, ಸೊ ನೋಡೋಣ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾನು ಟೈಟಾನ್ ಅಂತ ಶೇರ್ ಹೇಳಿದೆ. ಓಕೆ, ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ NSE ಮತ್ತೆ BSE ಅಂತ 2 ಎಕ್ಸ್ಚೇಂಜಸ್ ಇರುತ್ತೆ. ಇವ್ 2 ಎಕ್ಸ್ಚೇಂಜ್ ಅಲ್ಲಿ ಈ ಟೈಟಾನ್ ಒಂದು ಸ್ಮಾಲ್ ಕಂಪನಿ. ಓಕೆ, ಒಂದು ಕಂಪನಿ, ಲಿಸ್ಟ್ ಆಗಿರೋ ಕಂಪನಿ. ಲಿಸ್ಟ್ ಆದ್ರೆ ಮಾತ್ರ ನಾವು ಬೈ ಮಾಡ್ಬೋದು. ಅದೇ ರೀತಿ ಒಂದು 7,000 ಕಂಪನೀಸ್ಗಳು ಲಿಸ್ಟ್ ಆಗಿದಾವೆ ಆಲ್ರೆಡಿ. ಯಾವ ಕಂಪನಿ ಅಂತ ನೀವು ಪರ್ಚೇಸ್ ಮಾಡ್ತೀರಾ? ಯಾವ ಕಂಪನಿಯ ಶೇರ್ ಅಂತ ನೀವು ಪರ್ಚೇಸ್ ಮಾಡ್ತೀರಾ ಹೇಳಿ? ಓಕೆ, ಸೊ ಆ 7,000 ಕಂಪನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ? ನೋ. ಓಕೆ, ಎಷ್ಟು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಳಿ ನೋಡೋಣ. ಎಷ್ಟು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? 7,000 ಕಂಪನೀಸ್ ಇದಾವೆ. 7,000 ಕಂಪನೀಸ್ ಶೇರ್ಗಳನ್ನು ನೀವು ಪರ್ಚೇಸ್ ಮಾಡಬಹುದು. ಐಡಿಯಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಸೊ ನಮ್ಮ ಪೋರ್ಟ್ಫೋಲಿಯೋ, ನಮ್ಮ ಡಿಮ್ಯಾಟ್ ಅಕೌಂಟ್ ಏನಿರುತ್ತೆ ಅದರಲ್ಲಿ ಎಷ್ಟು ಕಂಪನೀಸ್ ಇರಬೇಕು? ಒಂದು 50. ಓಕೆ, 4 ಅಥವಾ 5, 4 ರಿಂದ 5, 12 to 15,
30 to 40, 10 to 15 ಆರ್ ಬೆಸ್ಟ್ ನಂಬರ್ಸ್. ಎಸ್. ಅದಾದ ನಂತರ 50, 100, ಓಕೆ, 5 ಶೇರ್ಸ್ ಡನ್. ಅದಾದ ನಂತರ ನೆಕ್ಸ್ಟ್ ಆನ್ಸರ್ಸ್ ಬರ್ತಾ ಹೋಗ್ಲಿ ಪ್ಲೀಸ್. ಎಲ್ಲರೂ ಬೇಗ ಬೇಗ ಟೆಕ್ಸ್ಟ್ ಮಾಡಿ. 15, ಓಕೆ, 15 to 20, 10 to 20 ಡನ್. 10, 25, 10, 15, 15, ಟಾಪ್ 20, ಓಕೆ, 15, 5, 50, 10. ಎಸ್. ನಾನು ಹೇಳಿರೋ ನಂಬರ್ಸ್ ಎಷ್ಟು ಟೋಟಲ್ ಕಂಪನಿ ಅವೈಲೇಬಲ್ ಇರೋದು? 7,000. ಓಕೆ, ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ. ಮ್ಯಾಕ್ಸಿಮಮ್ ಅಂದ್ರೆ 100 ಅಂತ ಹೇಳಿದ್ರಿ, ಬಟ್ ಐಡಿಯಲಿ ಒಂದು 15 to 20. ಓಕೆ, ಡೈವರ್ಸಿಫೈ ಇರಬೇಕು. ಏನಾಗಿರ್ಬೇಕು ನಮ್ಮ ಇನ್ವೆಸ್ಟ್ಮೆಂಟ್? ಡೈವರ್ಸಿಫೈ ಆಗಿರ್ಬೇಕು. ಆ 7,000 ಕಂಪ್ನಿಗಳಲ್ಲಿ ಈ ಜಸ್ಟ್ ಒಂದು 20 ಕಂಪ್ನೀಸ್ಗಳನ್ನ ನಾವು ಯಾವ ರೀತಿ ಸೆಲೆಕ್ಟ್ ಮಾಡೋದು? ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೊಂದು ಮೆಥಡ್ ಇದೆ ಆ ಕಂಪನಿಯನ್ನ ಸೆಲೆಕ್ಟ್ ಮಾಡೋದಕ್ಕೆ. ಓಕೆ, ಆ ಕಂಪನಿ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ? ಅದಕ್ಕೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇವಾಗ ನೀವೊಂದು ವೆಹಿಕಲ್ ತಗೋತಾ ಇದೀರಾ ಅಂತ ತಿಳ್ಕೊಳ್ಳಿ. ಕಾರು, ಬೈಕು, ಏನಾದ್ರೂ ಒಂದು ವೆಹಿಕಲ್ ತಗೋತಾ ಇದೀರಾ. ಓಕೆ, ಸೊ ಫಸ್ಟ್ ಟೈಮ್ ತಗೋತಾ ಇದೀರಾ ಅಂದ್ರೆ ಅದ್ರ ಬಗ್ಗೆ ಏನೇನ್ ಡೀಟೇಲ್ಸ್ ನೋಡ್ತೀರಾ? ಜಸ್ಟ್ ಕಾರ್ ತಗೋತಾ ಇದೀರಿ ಅಂತ ತಿಳ್ಕೊಳ್ಳಿ. ಓಕೆ, ಏನ್ ಡೀಟೇಲ್ಸ್ ನೋಡ್ತೀರಾ ಹೇಳಿ ನೋಡೋಣ? ಒಂದು ಕಾರ್ ಸ್ಪೆಸಿಫಿಕೇಶನ್ ನೋಡ್ತೀರಾ, ಒಂದು ರಿಸರ್ಚ್ ಮಾಡ್ತೀರಾ ಯಾವ ಕಾರನ್ನ ನಾವು ತಗೋಬೇಕು ಅಂತ. ಸೊ ಯಾವ್ಯಾವ ಆಪ್ಷನ್ ನೋಡ್ತೀರಾ? ಎಂಜಿನ್ ಕೆಪಾಸಿಟಿ, ಸೇಫ್ಟಿ, ಕಲರ್, ಬ್ರ್ಯಾಂಡ್, ಮತ್ತೆ ಬೇಗ ಬೇಗ ಕಾರ್ ತಗೋತಾ ಇದ್ದೀರಾ ಅದ್ರ ಬಗ್ಗೆ ಏನೇನು ಆಪ್ಷನ್ ನೋಡ್ತಾ ಹೋಗ್ತೀರಾ. ಓಕೆ, ಸೀಟ್ಸ್, ಕಾರ್, ಸಾರಿ ಕಲರ್, ಓಕೆ, ಮೈಲೇಜ್, ರಿವ್ಯೂ ನೋಡ್ತೀವಿ. ಓಕೆ, ರಿವ್ಯೂ ನೋಡ್ತೀವಿ. ಓಕೆ, ಕಾರ್ ಫೀಚರ್ಸ್, ಮೈಲೇಜ್, ಸೇಫ್ಟಿ ಎಕ್ಸೆಟ್ರಾ. ಓಕೆ ರನ್. ಅದ್ರ ಕಾಸ್ಟ್ ಎಷ್ಟಿದೆ ನೋಡ್ತೀರಾ, ಅದ್ರ ಬ್ರ್ಯಾಂಡ್ ಯಾವ್ದಿದೆ ನೋಡ್ತೀರಾ, ಕಲರ್ ಸೆಲೆಕ್ಟ್ ಮಾಡ್ತೀರಾ. ಓಕೆ, ಇಂಜಿನ್ ಕೆಪಾಸಿಟಿ ನೋಡ್ತೀರಾ. ಡನ್. ಸೇಫ್ಟಿ ರೇಟಿಂಗ್ಸ್ ನೋಡ್ತೀರಾ. ಅದೇ ರೀತಿ ಒಂದು ಕಂಪನಿಯ ಶೇರ್ ಅನ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಓಕೆ, ಆ ಕಂಪನಿ ಪ್ರಾಫಿಟೇಬಲ್ ಇದೆಯಾ ಅದನ್ನ ನೋಡ್ತೀರಾ. ಆ ಕಂಪನಿ ಚೆನ್ನಾಗಿ ಸೇಲ್ಸ್ ಮಾಡ್ತಾ ಇದೆಯಾ ನೋಡ್ತೀರಾ. ಆ ಕಂಪನಿ ಲೈಕ್ ಸೊಸೈಟಿಯಲ್ಲಿ ಯಾವ ರೀತಿ ಅದ್ರ ನೇಮ್ ಇದೆ ಅದಕ್ಕೆ ನಾವು ಗುಡ್ ವಿಲ್ ಅಂತ ಹೇಳ್ತೀವಿ. ಓಕೆ, ಇವಾಗ ಟಾಟಾ ಅಂದ ತಕ್ಷಣ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಬರುತ್ತೆ, ರಿಲಯನ್ಸ್ ಅಂದ ತಕ್ಷಣ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಬರುತ್ತೆ. ಸೊ ಅದರ ಕೆಪಾಸಿಟಿ ಏನಿದೆ, ಅದರ ಕಾಂಪಿಟೇಟಿವ್ ಅಡ್ವಾಂಟೇಜ್ ಏನಿದೆ, ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ಯಾವ ಪಾಯಿಂಟ್ ಅಲ್ಲಿ ಇವ್ರದ್ದು ಪ್ಲಸ್ ಪಾಯಿಂಟ್ ಇದೆ ಅದನ್ನ ನೋಡ್ತೀರಾ. ಕಸ್ಟಮರ್ ಬೇಸ್ ಯಾವ ರೀತಿ ಕ್ರಿಯೇಟ್ ಆಗಿದೆ, ರಿಕರಿಂಗ್ ಕಸ್ಟಮರ್ಸ್ ಅಥವಾ ಒನ್ ಟೈಮ್ ಪರ್ಚೇಸ್ ಮಾಡೋರಾ. ಓಕೆ, ಮಾರ್ಕೆಟ್ ಶೇರ್ ಎಷ್ಟಿದೆ. ಡನ್. ಸೊ ಇಂಡಸ್ಟ್ರಿ ಗ್ರೋತ್ ಮತ್ತೆ ಬಿಸ್ನೆಸ್ ಸೈಕಲ್ ಯಾವ ರೀತಿ ಇದೆ, ಆ ಬಿಸ್ನೆಸ್ ಸೈಕಲ್ ಯಾವ ರೀತಿ ರನ್ ಆಗುತ್ತೆ. ಇಟ್ ಮೀನ್ಸ್ ಸೀಸನಲ್ ಅಥವಾ ರೆಗ್ಯುಲರ್ ಬಿಸ್ನೆಸ್ ಈ ರೀತಿ ಇರುತ್ತಾ ಅಂತ ಹೇಳ್ತೀವಿ. ಪೆಂಡಿಂಗ್ ಲೀಗಲ್ ಕೇಸಸ್ ಏನಾದ್ರು ಇದಾವ ಆ ಕಂಪನಿ ಅಗೇನ್ಸ್ಟ್ ಅದನ್ನ ನೋಡ್ತೀವಿ. ಬ್ಯಾಲೆನ್ಸ್ ಶೀಟ್, P&L ಅಕೌಂಟ್, ಕ್ಯಾಶ್ ಫ್ಲೋ ಹೇಗಿದೆ, ಅದ್ರ ರೇಷಿಯೋಸ್ ನೋಡ್ತೀವಿ. ಸ್ಟಾಕ್ ಪಿ ರೇಷಿಯೋ, ಇಂಡಸ್ಟ್ರಿ ಪಿ ರೇಷಿಯೋ, ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಈಕ್ವಿಟಿ, ಸುಮಾರು ಪಾಯಿಂಟ್ ಇದೆ. ಅವೆಲ್ಲ ಪಾಯಿಂಟ್ ಗಳನ್ನ ನೋಡಿ ನಾವು ಸೆಲೆಕ್ಟ್ ಮಾಡ್ತೀವಿ. ಬಟ್ ಇವೆಲ್ಲಾ ಪಾಯಿಂಟ್ ಅನ್ನ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಕಂಪ್ನಿ ಬಗ್ಗೆ ನೋಡ್ತಾ ಹೋದ್ರೆ ಸುಮಾರು ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ, ಸೊ ಫಾರ್ಮುಲಾ ಇದೆ. ಈ ಪಾಯಿಂಟ್ ಗಳನ್ನ ನೀವು ಎಲ್ಲಿ ನೋಡ್ಬೋದು ಅಂದ್ರೆ screener.in ಅನ್ನೋ ವೆಬ್ಸೈಟ್ ಇದೆ. ಸೊ ಇಲ್ಲಿ ನೋಡ್ಬೋದು. ಎಕ್ಸಾಂಪಲ್ ಟೈಟಾನ್ ಅಂತ ಹೇಳಿದೆ ಅಲ್ವಾ, ಅದೇ ಟೈಟಾನ್ ಕಂಪನಿಯ ಇನ್ಫಾರ್ಮೇಶನ್ ನಾವು ನೋಡೋದಾದ್ರೆ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡಿ, ಟೈಟಾನ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3,77,000 ಕೋಟಿ ಇದೆ. ಕರೆಂಟ್ ಪ್ರೈಸ್ 4,749 ರೂಪಾಯಿ ಇದೆ. ಸ್ಟಾಕ್ ಪಿ ರೇಷಿಯೋ 77, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 19%, ರಿಟರ್ನ್ ಆನ್ ಈಕ್ವಿಟಿ 31% ಇದೆ. ಇಂಡಸ್ಟ್ರಿ ಪಿ ರೇಷಿಯೋ 22% ಇದೆ. ಸೊ ಇದನ್ನ ಬಿಟ್ರೆ ಈ ಕಂಪನಿಯ ಶೇರ್ ಪ್ರೈಸ್ ಈ ರೀತಿ ಮೂವ್ ಆಗಿದೆ ಲಾಸ್ಟ್ 1 ಇಯರ್ ಅಲ್ಲಿ. ಲಾಸ್ಟ್ 10 ಇಯರ್ ಅಲ್ಲಿ ಈ ರೀತಿ ರಿಟರ್ನ್ ಕೊಟ್ಟಿದೆ. ಕಂಪ್ಲೀಟ್ ಅಪ್ ಟ್ರೆಂಡ್ ಇದೆ. ಓಕೆ, ಇದನ್ನ ಬಿಟ್ರೆ ಇಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಅಂಡ್ ನೆಗೆಟಿವ್ ಪಾಯಿಂಟ್ಸ್ ಇದಾವೆ, ಇದನ್ನ ಅಬ್ಸರ್ವ್ ಮಾಡ್ತೀರಾ. ಓಕೆ, ಸೊ ಇದು ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ ಅದನ್ನ ನೋಡ್ತೀರಾ. ಡನ್. ಇದ್ರ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿ ಬರ್ತಾ ಇದೆ, ಸೊ ಇಯರ್ಲಿ ರಿಸಲ್ಟ್ ಯಾವ ರೀತಿ ಬರ್ತಾ ಇದೆ, ಯಾವ ವರ್ಷದಲ್ಲಿ ಎಷ್ಟು ರಿಸಲ್ಟ್ ಬಂದಿತ್ತು, ಎಷ್ಟು ಸೇಲ್ ಆಗಿತ್ತು, ಎಷ್ಟು ಪ್ರಾಫಿಟ್ ಆಗಿತ್ತು. ಓಕೆ, ಸೊ ಇದ್ರ ಬ್ಯಾಲೆನ್ಸ್ ಶೀಟ್ ಅಬ್ಸರ್ವ್ ಮಾಡ್ತೀರಾ. ಡನ್. ಸೊ ಇದನ್ನ ಬಿಟ್ರೆ ಕ್ಯಾಶ್ ಫ್ಲೋ ನೋಡ್ತೀರಾ. ಇದನ್ನ ಬಿಟ್ರೆ ರೇಷಿಯೋಸ್ ನೋಡ್ತೀರಾ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತೀರಾ. ಯಾರ್ಯಾರು ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಪ್ರಮೋಟರ್ಸ್ ಯಾರು, ಫಾರಿನ್ ಕಂಪ್ನೀಸ್ ಯಾವ್ಯಾವ ಇನ್ವೆಸ್ಟ್ ಮಾಡಿದಾವೆ, ನಮ್ಮ ದೇಶದ ಕಂಪ್ನೀಸ್ ಯಾವ್ಯಾವ ಇನ್ವೆಸ್ಟ್ ಮಾಡಿದಾವೆ. ಎಕ್ಸಾಂಪಲ್ LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, DII, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಇವೆಲ್ಲಾ ಪಾಯಿಂಟ್ ಅನ್ನ ನೋಡಿ ಈ ಕಂಪ್ನಿ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಸೆಲೆಕ್ಟ್ ಮಾಡ್ತೀರಾ. ಫಾರ್ ದಿಸ್ ನನ್ನ ಹತ್ರ ಒಂದು ಫಾರ್ಮುಲಾ ಇದೆ. ಇಲ್ಲಿ ಇದೇ ಇದ್ರಲ್ಲಿ ನಾನು ಫಾರ್ಮುಲಾ ಕ್ರಿಯೇಟ್ ಮಾಡಿಟ್ಟಿದ್ದೀನಿ, ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮ್ಗೆ. ಓಕೆ, ಸೊ ಸೊ ನೀವು ಝೂಮ್ ಅನ್ನ ಲೈಕ್ ಇದೇನು ಸ್ಕ್ರೀನ್ ಕಾಣ್ತಾ ಇದೆ, ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ನಿಮ್ಗೆ ಸ್ವಲ್ಪ ಬ್ಲರ್ ಕಾಣ್ತಾ ಇದ್ರೆ ಜಸ್ಟ್ ಝೂಮ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಅದು. ಇಲ್ಲಿ ನೋಡಿ, LTF ಫಂಡಮೆಂಟಲ್ ಸ್ಕ್ರೀನ್ಸ್ ಅಂತ ಇದೆ ಇಲ್ಲಿ.
ಓಕೆ, ಯಾವ್ದಾದ್ರು ಒಂದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಒಂದು 12 ಪಾಯಿಂಟ್ ಫಾರ್ಮುಲಾ ಇದೆ. ಓಕೆ, 12 ಪಾಯಿಂಟ್ ಫಾರ್ಮುಲಾ ನೀವು ಚೆಕ್ ಮಾಡ್ಬೋದು ಒಂದ್ಸತಿ. ಡನ್. ಸೊ ಈ 12 ಪಾಯಿಂಟ್ ಫಾರ್ಮುಲಾ ನಾನು ಅಪ್ಲೈ ಮಾಡಿದ್ರೆ ನನಗೆ ರೆಡಿಮೇಡ್ ಒಂದು 60 ರಿಂದ 81, ಪ್ರೆಸೆಂಟ್ಲಿ 61 ಕಂಪನೀಸ್ ಇದಾವೆ. ಸೊ ದೀಸ್ ಆರ್ ರೆಡಿ ಟು ಇನ್ವೆಸ್ಟ್. ಜಸ್ಟ್ ಒಂದು ಸ್ಮಾಲ್ ಕನ್ಫರ್ಮೇಶನ್ ತಗೊಂಡು ರೆಡಿ ಟು ಇನ್ವೆಸ್ಟ್ ಕಂಪನೀಸ್ ಇರುತ್ತೆ. ಸೊ ಈ ರೀತಿ ನಾನು ಈ ಫಾರ್ಮುಲಾ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಬಟ್ ಈ ಫಾರ್ಮುಲಾ ಯಾವ ರೀತಿ ತಗೊಳ್ಳೋದು ನಾನು ಗೈಡ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ. ಓಕೆ, ಸೊ ನಾವು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಿ, ಇಟ್ ವಾಸ್ ಕಂಪ್ಲೀಟ್ಲಿ ಅಬೌಟ್ ಫಂಡಮೆಂಟಲ್ ಅನಾಲಿಸಿಸ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೇಗ್ ಮಾಡೋದು ಅದ್ರ ಬಗ್ಗೆ ನಾನು ಗೈಡ್ ಮಾಡಿದೆ. ಇವಾಗ ಟ್ರೇಡಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎವ್ರಿ ಡೇ ಯಾವ ರೀತಿ ನಾವು ಪ್ರಾಫಿಟ್ ಮಾಡ್ಬೋದು, ಒಬ್ಬ ಆಕ್ಟಿವ್ ಟ್ರೇಡರ್ ಯಾವ ರೀತಿ ಆಗ್ಬೋದು, ಒಬ್ಬ ಸಕ್ಸಸ್ಫುಲ್ ಪ್ರಾಫಿಟಬಲ್ ಟ್ರೇಡರ್ ಯಾವ ರೀತಿ ಆಗ್ಬೋದು. ಬಟ್ ಇಲ್ಲಿವರೆಗೂ ಏನ್ ನಡೀತು ಇದು ನಿಮ್ಗೆ ಅರ್ಥ ಆಯ್ತಾ? ಇಸ್ ಇಟ್ ಗೋಯಿಂಗ್ ಗುಡ್ ಆರ್ ಬ್ಯಾಡ್? ಪ್ಲೀಸ್ ಒಂದ್ಸತಿ ಕನ್ಫರ್ಮ್ ಮಾಡಿ. ಇಸ್ ಇಟ್ ಗೋಯಿಂಗ್ ಗುಡ್ ಆರ್ ಬ್ಯಾಡ್? ಅರ್ಥ ಆಗ್ತಾ ಇದೆಯಾ ಇಲ್ವಾ? ಇಲ್ಲ ಈ ರೀತಿ ಮೇಲ್ಗಡೆ ಹೋಗ್ತಾ ಇದೆಯಾ, ಸ್ಪೀಡ್ ಆಗ್ತಾ ಇದೆಯಾ ಅಥವಾ ಸ್ಲೋ ಇದೆಯಾ, ಮೀಡಿಯಂ ಇದೆಯಾ? ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿದ್ರೆ ಸೊ ಗುಡ್ ಆರ್ ಬ್ಯಾಡ್ ಆರ್ ಎನಿಥಿಂಗ್ ಜೆನ್ಯೂನ್ ರಿವ್ಯೂ ಅನ್ನ ಕೊಡ್ತಾ ಹೋಗಿ. ಸರ್ ಇಂಟ್ರಾಡೇ ಎಷ್ಟು ಅರ್ನ್ ಮಾಡ್ಬೋದು? ಡಿಪೆಂಡ್ಸ್ ಆನ್ ಪ್ರೊಬಾಬಿಲಿಟಿ, ರೇಷಿಯೋಸ್ ಅಂಡ್ ಕ್ಯಾಪಿಟಲ್. ಸರ್ ಇಟ್ಸ್ ಫೈನ್, ಅರ್ಥ ಆಯ್ತು. ಓಕೆ ಡನ್, ಗುಡ್, ಇಟ್ಸ್ ಗೋಯಿಂಗ್ ಗುಡ್. ಗುಡ್. ಸ್ಪೀಡ್ ಇದ್ರೆ ಸ್ಪೀಡ್ ಅಂತ ಹೇಳಿ, ನಾನು ಸ್ಲೋ ಡೌನ್ ಮಾಡ್ಕೋತೀನಿ. ಓಕೆ, ಬಿಕಾಸ್ ನನ್ನ ಡಿಫಾಲ್ಟ್ ಟೋನ್ ಸ್ವಲ್ಪ ಸ್ಪೀಡ್ ಇದೆ, ಹಾಗಾಗಿ ಡನ್, ಕರೆಕ್ಟ್ ಇದೆ. ಓಕೆ, ಸೊ ಹಾಗಾದ್ರೆ ಕಂಟಿನ್ಯೂ ಮಾಡೋಣ. ಸೊ ಈ ಟ್ರೇಡಿಂಗ್ ಅಲ್ಲಿ ಡ್ಯೂರೇಷನ್ ವೈಸ್ ಕೆಲವೊಂದಿಷ್ಟು ಟ್ರೇಡ್ ಇರುತ್ತೆ. ಇಂಟ್ರಾಡೇ ಟ್ರೇಡ್, BTST ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಅಂತ. ಸೊ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನಂದ್ರೆ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡ್ತೀರಾ. ಓಕೆ, ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು? ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡ್ತೀರಾ. ಯಾವುದೋ ಒಂದ್ ಶೇರು ₹100 ₹150 ಹೋಗ್ತಾ ಇದೆ ಇವತ್ತೇ ಅಂದ್ರೆ, ಸೊ ಅದನ್ನ ₹100 ನೀವು ಬೈ ಮಾಡ್ತೀರಾ ಅಂಡ್ ₹150 ಸೆಲ್ ಮಾಡ್ತೀರಾ. ಎಕ್ಸಾಂಪಲ್ ಇಲ್ಲಿದೆ ಅದಾನಿ ಸಾರಿ, ಇದು ಸ್ವಿಂಗ್ ಟ್ರೇಡಿಂಗ್ ಎಕ್ಸಾಂಪಲ್ ಆಕ್ಚುಲಿ. ಸೊ ಇಂಟ್ರಾಡೇ ಟ್ರೇಡಿಂಗ್ ನಾನಿಲ್ಲಿ ಎಕ್ಸಾಂಪಲ್ ಹಾಕಿಲ್ಲ, ಮಿಸ್ ಮಾಡಿದೀನಿ, ಪರವಾಗಿಲ್ಲ. ಡನ್. ಎಸ್, ಇಲ್ಲಿದೆ ನೋಡಿ ಎಕ್ಸಾಂಪಲ್, ಶಿಫ್ಟ್ ಆಗಿದೆ ಅದು. ಓಕೆ, ಸೊ ಇಲ್ಲಿ ನೋಡಿ, ಇವತ್ ಬೈ ಮಾಡಿರೋದು 237. ಓಕೆ, ಅಂದ್ರೆ ಇವತ್ತಿಂದ ಸ್ಕ್ರೀನ್ ಶಾಟ್ ತಗೊಂಡಿರೋದು ನಾನು ಬೈ ಮಾಡಿದಾಗ. ರಿಯಲ್ ಟ್ರೇಡ್ಸ್ ಇದೆ ಆಕ್ಚುಲಿ. 237 ನಾವು ಬೈ ಮಾಡಿದೀವಿ, ₹300 ನಾವು ಸೆಲ್ ಮಾಡಿದೀವಿ ಇಂಟ್ರಾಡೇ ಟ್ರೇಡಿಂಗ್. ಡನ್. ಸೊ 237 ಬೈ ಮಾಡಿದೀವಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಲಾಟ್ ವೈಸ್ ಇರುತ್ತೆ. ಒಂದು 10,000 ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ ಇದರಲ್ಲಿ. ಸೊ 10,000 ಇನ್ವೆಸ್ಟ್ಮೆಂಟ್ ಆಗಿದೀವಿ, 1/5ಕ್ಕೆ 237 ಇದೆ, 2/20ಕ್ಕೆ 300 ಇದೆ ಅಂದ್ರೆ ಮಿನಿಮಮ್ ಒಂದು ₹4,000 ಪ್ರಾಫಿಟ್ ಬಂದಿರುತ್ತೆ ಅಂತ ಅರ್ಥ. ಒಂದೇ ಒಂದು ದಿನದಲ್ಲಿ, ದಟ್ ಟು ಇನ್ ಅರೌಂಡ್ 1 ಅವರ್ ಅಲ್ಲಿ. ಓಕೆ, ಸೊ ಒಂದು ಸ್ಮಾಲ್ ಕ್ವೆಶನ್ ನಂದೇನಂದ್ರೆ, ಕಂಪ್ಲೀಟ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದೀರಾ, ಕಂಪ್ಲೀಟ್ಲಿ ಟ್ರೇಡಿಂಗ್ ಅನ್ನ ಎಲ್ಲ ಕಲ್ತಿದ್ದೀರಾ, ಸದ್ಯಕ್ಕೆ 1 ಲಕ್ಷ ಕ್ಯಾಪಿಟಲ್ ಇಟ್ಕೊಂಡು ನೀವು ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಮಂತ್ಲಿ, ಡೈಲಿ ಬೇಡ, ಯಾಕಂದ್ರೆ ಕೆಲವೊಂದು ದಿನ ಲಾಸ್ ಆಗುತ್ತೆ, ಕೆಲವೊಂದು ದಿನ ಪ್ರಾಫಿಟ್ ಆಗುತ್ತೆ ನಮಗೆ. ಮಂತ್ಲಿ, ಒಂದು ತಿಂಗಳಿಗೆ ₹1 ಲಕ್ಷ ಕ್ಯಾಪಿಟಲ್ ಇಂದ ಎಷ್ಟು ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಪ್ಲೀಸ್ ಹೇಳಿ, ಎಷ್ಟು ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಬೇಗ ಬೇಗ. 50,000. ಓಕೆ, 50,000 ಎಲ್ಲೂ ಟೆಕ್ಸ್ಟ್ ಮಾಡಿ. 10 to 15K, 10,000 ರಿಂದ 15,000, 2%. ಸಚಿನ್ ಸರ್ ಬೆಸ್ಟ್ ಆಕ್ಚುಲಿ. ಓಕೆ, ಐ ಅಪ್ರಿಶಿಯೇಟ್ ದಿಸ್ ಆನ್ಸರ್. 2% ಸರ್. 1 ಲಕ್ಷ ಇದ್ರೆ ಮಂತ್ಲಿ ಬರೀ 2% ಬಂದ್ರೆ ಸಾಕು. ದಿಸ್ ಇಸ್ ದಿ ರಿಯಲ್ ಮೈಂಡ್ ಸೆಟ್ ಆಫ್ ಅ ಟ್ರೇಡರ್. ಓಕೆ, ಮನೋಜ್ ಸರ್ 10 to 20,000, ಗ್ರೇಟ್. ಓಕೆ, ಉಮೇಶ್ ಸರ್ 20,000, 30 to 40,000, 10 to 15,000, ಡನ್, ಫೈನ್, ಇಟ್ಸ್ ಪಾಸಿಬಲ್ ಆಕ್ಚುಲಿ. ಓಕೆ, ಮಾಡ್ಬೋದು. ಸೊ 1 ಮಂತ್ಗೆ 1,50,000, 1 lakh ಇಂದ 1,50,000 ಅಂದ್ರೆ 150%. ಓಕೆ ಡನ್. ಸೊ ₹25,000, 10%, ಡನ್. 15%, ಡನ್. ₹35,000, ಡನ್. 5%, ಓಕೆ, 5% ಮೀನ್ಸ್ ₹5,000, 10 to 15,000. ಎಲ್ಲರೂ ಆನ್ಸರ್ ಮಾಡಿದ್ರಿ. ಮ್ಯಾಕ್ಸಿಮಮ್ ರಿಟರ್ನ್ ನೋಡಿರೋದು ಅಂದ್ರೆ ₹1,50,000. ಓಕೆ, ಮಿನಿಮಮ್ ಅಂದ್ರೆ 2% ನಾನು ನೋಡಿದೆ. ಇವಾಗ ಜಸ್ಟ್ ಪಾಸಿಬಿಲಿಟೀಸ್ ನಾವು ಚೆಕ್ ಮಾಡ್ತಾ ಹೋಗೋಣ, BTST ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ಇರಬಹುದು ಅಂತ. ಡನ್. ಸೊ ಹೋಲ್ಡಿಂಗ್, ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. 10 to 15 days ನೀವು ಟ್ರೇಡ್ ಅನ್ನ ಹೋಲ್ಡ್ ಮಾಡಿ ಸೆಲ್ ಮಾಡ್ತೀರಾ. ಓಕೆ, 10 to 15 days. 1 crore ಆಗುತ್ತಾ? ಚಾನ್ಸೇ ಇಲ್ಲ ಸರ್, 1 lakh ಇಂದ ಟೈಮ್ ಹಿಡಿಯುತ್ತೆ. ಓಕೆ, 25% ರಿಟರ್ನ್ ಬಂದಿದೆ 10 days ಅಲ್ಲಿ. ನಮ್ದು ಮಂತ್ಲಿ ಟಾರ್ಗೆಟ್ ಏನಿದೆ? ಆವ್ರೇಜ್ ಒಂದು 30,000 ಅಂತ ಇಟ್ಕೊಳ್ಳೋಣ. ಇವಾಗ ನಿಮ್ಗೆ ಬಂದಿರೋ ಆನ್ಸರ್ ಅಲ್ಲಿ ಆವ್ರೇಜ್ 30,000 ಇಟ್ಕೊಂಡ್ರೆ, ಇಲ್ಲಿ 25% 10 days ಅಲ್ಲಿ ಬಂದಿದೆ. ಓಕೆ, ಅದಾನಿ ಎಂಟರ್ಪ್ರೈಸಸ್, ಇದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಇದನ್ನ ಬಿಟ್ರೆ BTST, ಇವತ್ತು ಬೈ ಮಾಡಿ ನಾಳೆ ಸೆಲ್ ಮಾಡೋದು, ಆಪ್ಷನ್ಸ್ ಅಲ್ಲಿ ಇರುತ್ತೆ. ಇದು ₹436 ಇಂದ ₹2,027 ಹೋಗಿದೆ.
ಈ ರೀತಿ ಅಪಾರ್ಚುನಿಟಿ ಪ್ರತಿದಿನ ಬರಲ್ಲ ನಮಗೆ. ಬಟ್ ಆಸ್ ಅನ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ನಿಮಗೆ. 436 ರೂಪಾಯಿಂದ 2027 ಅಂದ್ರೆ ಒಂದೇ ಒಂದು ದಿನದಲ್ಲಿ 1 ಲಕ್ಷ ರೂಪಾಯಿಂದ ಮಿನಿಮಮ್ 4 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ನಮಗೆ. ಇಟ್ಸ್ ಅ ಪ್ರಾಫಿಟ್ 4 ಲಕ್ಷ ರೂಪಾಯಿ. ಇದಕ್ಕೆ ನಾವು ಬೈ ಟುಡೇ ಸೆಲ್ ಟುಮಾರೋ, BTST ಟ್ರೇಡ್ ಅಂತ ಹೇಳ್ತೀವಿ. ಬಟ್ ಈ ರೀತಿ ಪ್ರತಿದಿನ ಅಪಾರ್ಚುನಿಟಿ ಸಿಗುತ್ತಾ? ಡಿಫಿಕಲ್ಟ್ ಇದೆ. ಪ್ರೊಬ್ಯಾಬಿಲಿಟಿ ವರ್ಕ್ ಆಗುತ್ತೆ. ಓಕೆ, ಪ್ರತಿದಿನ ಇಲ್ಲಿ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಟು ಮೇಕ್ ಪ್ರಾಫಿಟ್ ಎವ್ರಿ ಡೇ. ಓಕೆ, ಸೊ ಮೇಲಿಂದ ಇಳಿದು ಬಂದರೂ ಕೂಡ ಪಾಸಿಬಲ್ ಆಗಲ್ಲ. ಡನ್. ಒಂದು ಪ್ರೊಬ್ಯಾಬಿಲಿಟಿ ಅನ್ನೋದು ಇರುತ್ತೆ ಸರ್. ಹೌ ಟು ಫೈಂಡ್ BTST ಡಿಪೆಂಡ್ಸ್ ಆನ್ ಟೆಕ್ನಿಕಲ್ ಅನಾಲಿಸಿಸ್. ನಾನು ಗೈಡ್ ಮಾಡ್ತೀನಿ. ಓಕೆ, ಇಂಟ್ರಾಡೇ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ. ಅಂಡ್ ಹೀರೋ ಟ್ರೇಡ್ ಅಂತ ಹೇಳ್ತಾರೆ. ಸೊ ಅದು ಕೂಡ ಇರುತ್ತೆ. ಇಂಟ್ರಾಡೇದಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ, 300ರಿಂದ 475 ರೂಪಾಯಿ, 50,000 ಅಂದ್ರೆ 1 lakh ಇನ್ವೆಸ್ಟ್ಮೆಂಟೇ ನೋಡಿದ್ರು 50,000 ರಿಟರ್ನ್ ಬಂದಂಗೆ. ಹೀರೋ ಟ್ರೇಡ್ ಓನ್ಲಿ ಆನ್ ಎಕ್ಸ್ಪೈರೀಸ್. ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿ, ಆಸ್ ಆಫ್ ನೋ 32 ರೂಪಾಯಿಂದ 326 ರೂಪಾಯಿವರೆಗೂ ಹೋಗಿದೆ ಇದು. ಓಕೆ, ಸೊ 10 ಟೈಮ್ಸ್ ದಟ್ ಟು ಇನ್ 1 ಅವರ್. 1 ಲಕ್ಷದಿಂದ 10 ಲಕ್ಷ ಮಾಡ್ಬೋದು. ಬಟ್ ಪ್ರತಿದಿನ ಈ ರೀತಿ ಪ್ರಾಫಿಟ್ ಮಾಡೋಕ್ಕಾಗತ್ತಾ? ಪ್ಲೀಸ್ ಹೇಳಿ. ನಾನು ಎಕ್ಸಾಂಪಲ್ ಏನ್ ತೋರಿಸ್ದೆ, ದೋಸ್ ಆರ್ ಪ್ರೊಬ್ಯಾಬಿಲಿಟೀಸ್. ಮಾಡ್ಬೋದು, ಆ ರೀತಿ ಪ್ರಾಫಿಟ್ ಅನ್ನ ಮಾಡ್ಬೋದು. ಬಟ್ ಪ್ರತಿದಿನ ಮಾಡಕ್ಕಾಗತ್ತಾ? ಪ್ಲೀಸ್ ಎಸ್ ಅಥವಾ ನೋ ಅಂತ ರಿಪ್ಲೈ ಮಾಡಿ. ಪ್ರತಿದಿನ ಮಾಡಕ್ಕಾಗತ್ತ? ಚಾನ್ಸೇ ಇಲ್ಲ ಸರ್. ಆಕ್ಚುಲಿ ಇಟ್ಸ್ ಅ ಪ್ರೊಬಾಬಿಲಿಟಿ. ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇರಬೇಕು, ಟೆಕ್ನಿಕಲ್ ಅನಾಲಿಸಿಸ್, ಸ್ಟ್ರಾಟಜಿ ಅನ್ನೋದು ನಿಮಗೆ ಗೊತ್ತಿರಬೇಕು. ವಿಲ್ ಯು ಕಂಡಕ್ಟ್ ವರ್ಕ್ಶಾಪ್ ಇನ್ ಅವರ್ ಸಿಟಿ? ಮೆನ್ಷನ್ ಯುವರ್ ಸಿಟಿ ಸರ್. ಆಕ್ಚುಲಿ ಯೂಶುವಲಿ ನಾವು ಆಫ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ ಬ್ಯಾಂಗ್ಳೂರಲ್ಲಿ ಮತ್ತೆ ಹುಬ್ಳಿಯಲ್ಲಿ ಸರ್, ರೆಗ್ಯುಲರ್ಲಿ ಕಂಡಕ್ಟ್ ಮಾಡ್ತಾ ಇರೋದು. ಸೊ ಇದನ್ನ ಬಿಟ್ಟರೆ ಬೇರೆ ಸಿಟಿ ಇದುವರೆಗೂ ಲೈಕ್ ನಾನು ಕನ್ಸಿಡರ್ ಮಾಡಿಲ್ಲ. ಜಸ್ಟ್ ಒಂದ್ಸತಿ ಸಿಟಿ ಮೆನ್ಷನ್ ಮಾಡಿ, ನಾನು ಅಪ್ಡೇಟ್ ಮಾಡ್ತೀನಿ. ಸರ್ ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್? ಸ್ವಿಂಗ್, ಇಂಟ್ರಾಡೇ, BTST? ಸರ್ ನಾನು ಪ್ರತಿಯೊಂದರಲ್ಲೂ ಮಾಡ್ತಾ ಇರ್ತೀನಿ ಸರ್. ಸ್ವಿಂಗ್, ಇಂಟ್ರಾಡೇ, BTST ಯಾವುದೋ ಒಂದ್ರ ಮೇಲೆ ಫೋಕಸ್ ಮಾಡಕ್ ಹೋಗ್ಬೇಡಿ. ಆಕ್ಚುಲಿ ಸ್ಟ್ರಾಟಜಿ, ಒಂದೇ ಸ್ಟ್ರಾಟಜಿ ಮೇಲೆ ಫೋಕಸ್ ಮಾಡಿ. ಬಟ್ ಒಂದೇ ಟೈಪ್ ಆಫ್ ಟ್ರೇಡಿಂಗ್. ನಾನು ಆಪ್ಷನ್ ಟ್ರೇಡಿಂಗ್ ಮಾಡ್ತೀನಿ, ಇಂಟ್ರಾಡೇ ಈಕ್ವಿಟಿಯಲ್ಲಿ ಮಾಡ್ತಿರ್ತೀನಿ. ಅಂಡ್ ಕೆಲವೊಂದು ಸ್ಟಾಕ್ ಚೆನ್ನಾಗಿ ಕಾಣ್ತಾ ಇತ್ತು ಅಂದ್ರೆ ಅದ್ರಲ್ಲಿ ಬೈ ಮಾಡಿ ಒಂದು 6-7 ದಿನ ಹೋಲ್ಡ್ ಮಾಡ್ತೀನಿ. ಸ್ವಿಂಗ್ ಅದರಲ್ಲಿ ಒಂದು 8 to 10%, 5% ಬಂದ್ರು ಓಕೆ, ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅದನ್ನ ಬಿಟ್ರೆ ಈ ಕಡೆ ಫಾರೆಕ್ಸ್ ಅಲ್ಲಿ, ಗೋಲ್ಡ್ ಅಲ್ಲಿ ಮಾಡ್ತೀನಿ, ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತೀನಿ. ಓಕೆ, ಡನ್. ಸೊ ಚಿತ್ರದುರ್ಗದಲ್ಲಿ ಇಲ್ಲ ಸರ್. ಆಸ್ ಆಫ್ ನೋ ಕರೆಂಟ್ಲಿ ಆಕ್ಟಿವ್ಲಿ ಆನ್ಲೈನ್ ಕ್ಲಾಸ್ ಅಂಡ್ ಹುಬ್ಳಿ ಬೆಂಗಳೂರು ಆಫ್ಲೈನ್ ಕ್ಲಾಸ್ ಇದೆ ಸರ್. ಬಟ್ ಇವೆಲ್ಲ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸರ್ ನೀವು ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕಾಗತ್ತೆ. ಈ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು? ಫ್ಯೂಚರ್ ಪ್ರೈಸ್ ಅನ್ನ ಪ್ರಿಡಿಕ್ಟ್ ಮಾಡೋದು. ಇವಾಗ ಸದ್ಯಕ್ಕೆ ಗೋಲ್ಡ್ ಪ್ರೈಸ್ ಎಷ್ಟಿದೆ ನೋಡೋಣ. ಓಕೆ, ಗೋಲ್ಡ್ ಪ್ರೈಸ್ ಟುಡೇ ಎಷ್ಟಿದೆ ಮೆನ್ಷನ್ ಮಾಡಿ ನೋಡೋಣ. ಗೋಲ್ಡ್ ಪ್ರೈಸ್ ಟುಡೇ 1,61,000 ರೂಪಾಯಿ 10 ಗ್ರಾಮ್ಗೆ. ಓಕೆ, ಇದೊಂದು 5 ವರ್ಷದಿಂದ ಎಷ್ಟಿತ್ತು? 2026 ಅಂದ್ರೆ 2021 ಹೋಗೋಣ. ಓಕೆ ಸರ್, 47,000 ರೂಪಾಯಿ ಇತ್ತು. ಓಕೆ, 47 to 50,000 ಇತ್ತು ಅಂತ ತಿಳ್ಕೊಳ್ಳಿ. ಓಕೆ, ಇವಾಗ ಎಷ್ಟಿದೆ? 1,61,000 ಇದೆ. ಸೊ ನೀವ್ ಹೇಳಿ, ಆಫ್ಟರ್ 5 years ಗೋಲ್ಡ್ ಪ್ರೈಸ್ ಮೇಲ್ ಹೋಗಿರತ್ತಾ, ಕೆಳಗೆ ಬಂದಿರತ್ತಾ? ಆಫ್ಟರ್ 5 years ಅಕಾರ್ಡಿಂಗ್ ಟು ಯು, ವಿಲ್ ಇಟ್ ಗೋ ಅಪ್ ಆರ್ ಡೌನ್? ಮೆನ್ಷನ್ ಮಾಡಿ ಬೇಗ ಬೇಗ. ವಿಲ್ ಇಟ್ ಗೋ ಅಪ್ ಆರ್ ಡೌನ್? ಡೆಫಿನೆಟ್ಲಿ ಆನ್ಸರ್ಸ್ ಬರ್ತಾ ಇದೆ. ಅಪ್, ಮೇಲ್ ಹೋಗಿರತ್ತೆ. ಅಪ್ ಅಪ್ ಅಪ್. ಎಸ್, ಒಂದ್ ಆನ್ಸರ್ ಡೌನ್ ಫಾಲ್ ಅಂತ ಬಂತು. ಸೊ ವಿಲ್ ಸಿ ಆಕ್ಚುಲಿ ಅಪ್. ಎಸ್. ಸೊ ಒಂದು 100 ಜನಕ್ಕೆ ನಾನು ಕೇಳಿದ್ರೆ ಮಿನಿಮಮ್ 90 ಜನ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಓಕೆ, ಮೇ ರಿಮೈನ್ ಸ್ಟೇಬಲ್. ಓಕೆ, ಮೇ ಬಿ, ಯಾಕಂದ್ರೆ ಈ ವರ್ಷ ಏನ್ ಗೋಲ್ಡ್ ಮೂವ್ ಆಗಿದೆ ನೋಡಿ. ಓಕೆ, ಈ ವರ್ಷ ಮೂವ್ ಆಗಿರೋ ಗೋಲ್ಡ್. ಸೊ ನಾನು ಇಲ್ಲಿ ನಿಮ್ಗೆ ತೋರಿಸೋದಾದ್ರೆ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಐ ಶೋ ಯು ಪೀಪಲ್. ಓಕೆ, ಜಸ್ಟ್ ಗಿವ್ ಮಿ ಅ ಮಿನಟ್. ಚಾರ್ಟ್ ತೋರಿಸ್ತೀನಿ ನಾನು ನಿಮ್ಗೆ. ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಮೆಟಾಟ್ ಎಕ್ಸ್ನೆಸ್ ಸ್ಕ್ರೀನ್ ಇಲ್ಲಿದೆ. ಓಕೆ, ಇಲ್ಲಿ ನೋಡಿ. ಸೊ ನಾನು ಇಲ್ಲಿ ಗೋಲ್ಡ್ ಅನ್ನು ಹಾಕೋತೀನಿ ಅಂಡ್ ಮಂತ್ಲಿ ಚಾರ್ಟ್ ಅನ್ನ ಹಾಕೋತೀನಿ. ಮಂತ್ಲಿ ಚಾರ್ಟ್, ಒಂದೊಂದು ಕ್ಯಾಂಡಲ್, ಒಂದೊಂದು ತಿಂಗಳ ಕ್ಯಾಂಡಲ್. ಜಸ್ಟ್ ಇದನ್ನ ನೋಡಿ ಇಲ್ಲಿ ಯಾವ ರೀತಿ ಗೋಲ್ಡ್ ಮೂವ್ ಆಗಿದೆ. ಈ ರೀತಿ ಮೂವ್ ಆಗೋದಾದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ 161% ಏನ್ ರಿಟರ್ನ್ ಕೊಟ್ಟಿದೆ, ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಫಾರ್ ಅಟ್ ಲೀಸ್ಟ್ ಇಲ್ಲಿಂದ ಮೇಲ್ ಹೋದ್ರೂ ಕೂಡ ಇದು 2 lakh ಟಚ್ ಆದ್ಮೇಲೂ ಕೂಡ ಏನಾಗೋ ಚಾನ್ಸ್ ಇರುತ್ತೆ. ಈ ರೀತಿ ಫಾರ್ 5 years ಆಗಲಿ, ಫಾರ್ 2 to 3 years ಮೇ ಬಿ ಸ್ಟೇಬಲ್ ಆಗಿ ಮತ್ತೆ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇದೀವಿ. ವಾಟ್ ವಿ ಆರ್ ಡೂಯಿಂಗ್ ಹಿಯರ್? ಟೆಕ್ನಿಕಲ್ ಅನಾಲಿಸಿಸ್. ಓಕೆ, ಸೊ ಈ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು? ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಫ್ಯೂಚರ್ ಪ್ರೈಸ್ ಅನ್ನ ಪ್ರಿಡಿಕ್ಟ್ ಮಾಡೋದು.
ಓಕೆ. ಸೊ ನಾಳೆ ಪ್ರೈಸ್ ಏನಾಗುತ್ತೆ, ನಾಡಿದ್ದು ಪ್ರೈಸ್ ಏನಾಗುತ್ತೆ, ಒಂದು ವರ್ಷ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಟೂ ಅವರ್ ಅಲ್ಲಿ ಏನಾಗುತ್ತೆ, ಇದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಓಕೆ. ಸೊ ಇದ್ರಲ್ಲಿ ನಾವು ಇನ್ವಾಲ್ವ್ ಮಾಡೋದು ಕೆಲವೊಂದಿಷ್ಟು ಚಾರ್ಟ್ ಪ್ಯಾಟರ್ನ್, ಕೆಲವೊಂದಿಷ್ಟು ಕ್ಯಾಂಡಲ್ ಸ್ಟಿಕ್ ಅಂತ ಇರುತ್ತೆ. ಆ ಪರ್ಟಿಕ್ಯುಲರ್ ಚಾರ್ಟ್ ಅನ್ನ ನೋಡೋದಕ್ಕೆ ಟ್ರೇಡಿಂಗ್ ವ್ಯೂ ಅನ್ನೋ ವೆಬ್ಸೈಟ್ ಅನ್ನ ನಾವು ನೋಡ್ತೀವಿ. ಓಕೆ. ಇಲ್ಲಿದೆ ಟ್ರೇಡಿಂಗ್ ವ್ಯೂ ಅನ್ನೋ ವೆಬ್ಸೈಟ್. ಸೊ ಆಸ್ ಆಫ್ ನೌ ಡನ್. ಇಲ್ಲಿ ನಾನು ಗೋಲ್ಡ್ ಪ್ರೈಸ್ ನೋಡ್ತಾ ಇದ್ದೀನಿ, ಇಲ್ಲಿ ನೋಡಿ. ಓಕೆ. ಸೊ ಗೋಲ್ಡ್ ಪ್ರೈಸ್ ಸದ್ಯಕ್ಕೆ ಈ ರೀತಿ ಮೂವ್ ಆಗ್ತಾ ಇದೆ ನನ್ಗೆ ಇಲ್ಲಿ. ಸೊ ಇಲ್ಲಿಂದ ಇಲ್ಲಿವರೆಗೂ 28 ಪಾಯಿಂಟ್ಸ್ ಮೂವ್ ಆಗಿದೆ. ಇಲ್ಲಿಂದ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆಯಾ ನೋಡ್ಬೋದು, ಬಟ್ ಇಲ್ಲಿಂದ ಕೆಳಗಡೆ ಬರೋ ಚಾನ್ಸ್ ಇದೆ. ನಾನು ಏನಕ್ಕೆ ಯಾವ ರೀತಿ ಅನಲೈಸ್ ಮಾಡ್ತಾ ಇದ್ದೀವಿ, ಸೊ ಇಲ್ಲೇನು ಮೂವ್ಮೆಂಟ್ ಆಗ್ತಾ ಇದೆ ನೋಡಿ, ರೆಡ್ ಗ್ರೀನು ಕಾಣ್ತಾ ಇದೆ. ಇವುಗಳಿಗೆ ನಾವು ಕ್ಯಾಂಡಲ್ ಸ್ಟಿಕ್ಸ್ ಅಂತ ಹೇಳ್ತೀವಿ. ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದ್ರೆ ಮೇಲ್ಗಡೆ ಹೋಗಿದೆ ಅಂತ ಅರ್ಥ, ರೆಡ್ ಕಲರ್ ಫಾರ್ಮ್ ಆಗಿದೆ ಅಂದ್ರೆ ಕೆಳಗಡೆ ಬಂದಿದೆ ಅಂತ ಅರ್ಥ. ಬಟ್ ಈ ಪ್ರತಿಯೊಂದು ಸ್ಕ್ವೇರ್ ಬಾಡಿ ನೋಡಿ ಕ್ಯಾಂಡಲ್ ಸ್ಟಿಕ್ಸ್. ಸೊ ಈ ಪಾರ್ಟ್ ಏನಿದೆ, ಈ ಪರ್ಟಿಕ್ಯುಲರ್ ಗ್ರೀನ್ ಪಾರ್ಟ್ ಏನಿದೆ ಇದಕ್ಕೆ, ಅಥವಾ ಈ ಪರ್ಟಿಕ್ಯುಲರ್ ರೆಡ್ ಪಾರ್ಟ್, ಇದಕ್ಕೆ ನಾವು ಬಾಡಿ ಆಫ್ ದಿ ಕ್ಯಾಂಡಲ್ ಅಂತ ಹೇಳ್ತೀವಿ. ಓಕೆ. ಇದಕ್ಕೆ ಏನಂತ ಹೇಳ್ತೀವಿ, ಬಾಡಿ ಆಫ್ ದ ಕ್ಯಾಂಡಲ್. ಇಲ್ಲೊಂದು ಕಡ್ಡಿ ಇದೆ ನೋಡಿ, ಇದಕ್ಕೆ ನಾವು ವಿಕ್ ಆಫ್ ದಿ ಕ್ಯಾಂಡಲ್ ಅಂತ ಹೇಳ್ತೀವಿ. ಓಕೆ. ಸೊ ಕ್ಯಾಂಡಲ್ ವಿಕ್ ಅಥವಾ ಕ್ಯಾಂಡಲ್ ಟೇಲ್ ಅಂತ ಹೇಳ್ತೀವಿ. ಸೊ ಪ್ರತಿ ಕ್ಯಾಂಡಲಿನ ಬಾಡಿ ಮತ್ತೆ ಪ್ರತಿ ಕ್ಯಾಂಡಲಿನ ವಿಕ್ ಸೇಮ್ ಇಲ್ಲ, ಚೇಂಜ್ ಇದೆ. ಕೆಲವೊಂದಿಷ್ಟು ಬಾಡಿ ದೊಡ್ಡದಿದ್ರೆ, ಸೊ ಕೆಲವೊಂದಿಷ್ಟು ಕ್ಯಾಂಡಲಿನ ಬಾಡಿ ಚಿಕ್ಕದಿದೆ ಆಕ್ಚುಲಿ. ಓಕೆ. ಇಲ್ಲ ಇಂಡಿಕೇಟ್ ಫ್ರೀ ಆನ್ ಟ್ರೇಡಿಂಗ್ ವ್ಯೂ ಚಾರ್ಟ್ ಆರ್ ಎನಿ ಸಜೆಸ್ಟಿವ್ ಪ್ಲೀಸ್. ಅದು ಬೈ ಅಂಡ್ ಸೆಲ್ ನಾನು ನಿಮ್ಗೆ ಹೇಳ್ತೀನಿ ಸರ್ ಆಕ್ಚುಲಿ. ಓಕೆ. ದಿಸ್ ಇಸ್ ಡೆವಲಪ್ಡ್ ಬೈ ಎಸ್, ಆಕ್ಚುಲಿ ನಾವೇ ಡೆವಲಪ್ ಮಾಡಿರೋದು. ಇದನ್ನ ನಿಮ್ಗೆ ಗೈಡ್ ಮಾಡ್ತೀನಿ ಯಾವ ರೀತಿ ಅಂತ. ಓಕೆ. ಆಫ್ಟರ್ ದಟ್ ಲೇಟರ್ ಡನ್. ಸೊ ಅದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಕ್ಯಾಂಡಲ್ ಸ್ಟಿಕ್ ಅನಾಲಿಸಿಸ್ ಏನಿದೆ, ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ಓಕೆ. ಇದಕ್ಕೆ ನಾವು ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ಇದರಲ್ಲೂ ಸುಮಾರು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇದಾವೆ. ಹಂಗೆ ನೋಡ್ತಾ ಹೋದ್ರೆ ಅರೌಂಡ್ 103 ಕ್ಯಾಂಡಲ್ ಸ್ಟಿಕ್ ಟೈಪ್ಸ್ ಇದಾವೆ. ಎಷ್ಟು ಹೇಳಿ, 103 ಕ್ಯಾಂಡಲ್ ಸ್ಟಿಕ್ ಟೈಪ್ಸ್ ಇದಾವೆ. ಓಕೆ. ಸೊ ಬುಲ್ಲಿಶ್ ಎನ್ಗಲ್ಫಿಂಗ್, ಡೋಜಿ, ಹ್ಯಾಂಗಿಂಗ್ ಮ್ಯಾನ್, ಹ್ಯಾಮರ್, ಬಿಯರಿಶ್ ಎನ್ಗಲ್ಫಿಂಗ್, ಶೂಟಿಂಗ್ ಸ್ಟಾರ್, ಡಾರ್ಕ್ ಕ್ಲೌಡ್ ಕ್ಲೇವರ್, ಲೈಕ್ 3 ಸೋಲ್ಜರ್, ಈಚ್ ಅಂಡ್ ಎವ್ರಿಥಿಂಗ್. ಹಂಗೆ ನೋಡ್ತಾ ಹೋದ್ರೆ ಲೈಕ್ 103. ಅಂಡ್ ಚಾರ್ಟ್ ಪ್ಯಾಟರ್ನ್, ಚಾರ್ಟ್ ಪ್ಯಾಟರ್ನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ, ಮಲ್ಟಿಪಲ್ ಕ್ಯಾಂಡಲ್ಸ್. ಸೊ ಸುಮಾರು ಕ್ಯಾಂಡಲ್ ಸ್ಟಿಕ್ ಸೇರಿ ಒಂದು ಪ್ಯಾಟರ್ನ್ ಟೈಪ್ ಆಗಿರುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ, ಈ ರೀತಿ ಮಾರ್ಕೆಟ್ ಮೇಲೆ ಹೋಗಿದೆ ಅಲ್ವಾ, ಈ ರೀತಿ ಇದೆಲ್ಲೋ ಹೋಯ್ತು. ಸೊ ಈ ರೀತಿ ಮೇಲೆ ಹೋಗಿದೆ. ಇಲ್ಲಿ ನನಗೇನ್ ಕಾಣುತ್ತೆ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣುತ್ತೆ. ಓಕೆ. ಸೊ ಇದನ್ನ ಬಿಟ್ರೆ ಈ ರೀತಿ ಮಾರ್ಕೆಟ್ ಬಂದಿದೆ ನಮ್ಗೆ ಇಲ್ಲಿ, ಈ ರೀತಿ. ಇದಕ್ಕೆ ನಮ್ಗೆ ಏನ್ ಕಾಣುತ್ತೆ, ಎಂ ಪ್ಯಾಟರ್ನ್ ಕಾಣುತ್ತೆ. ಇದಕ್ಕೆ ನಾವು ಎಂ ಅಂತ ಹೇಳ್ತೀವಿ. ಅಂಡ್ ಇದು ಯಾವ ರೀತಿ ಕಾಣ್ತಾ ಇದೆ ಹೇಳಿ ನೋಡೋಣ. ಇದು ಯಾವ ರೀತಿ ಕಾಣ್ತಾ ಇದೆ ಮೆನ್ಷನ್ ಮಾಡಿ ಪ್ಲೀಸ್. ಎಸ್, ಇಟ್ಸ್ ಅ ಡಬ್ಲ್ಯೂ ಪ್ಯಾಟರ್ನ್. ಇದಕ್ಕೆ ನಾವು ಡಬ್ಲ್ಯೂ ಪ್ಯಾಟರ್ನ್ ಅಂತ ಹೇಳ್ತೀವಿ. ಇದರಲ್ಲಿ ಯೂಶುವಲಿ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡ್ತೀವಿ. ಇಲ್ಲಿ ಬೈ ಮಾಡ್ಬೋದು, ಇಲ್ಲಿ ಸ್ಟಾಪ್ ಲಾಸ್ ಅನ್ನ ಇಡ್ತೀವಿ, ಅಂಡ್ ಇದರ ಡಬಲ್ ನಾವು ಟಾರ್ಗೆಟ್ ಅನ್ನ ಸೆಟ್ ಮಾಡ್ತೀವಿ. ಓಕೆ. ಸೊ ಇದೆ ಇದೆ ಸಾರಿ. ಸೊ ಇದೇ ರೀತಿ ಚಾರ್ಟ್ ಪ್ಯಾಟರ್ನ್ ನೋಡೋದಾದ್ರೆ ಒಂದು 10 to 20, 40, ಮೋರ್ ದೆನ್ 40 ಚಾರ್ಟ್ ಪ್ಯಾಟರ್ನ್ಸ್ ಇದಾವೆ ಹಂಗೆ ನೋಡ್ತಾ ಹೋದ್ರೆ. ಬಟ್ ಒನ್ ಮೋರ್ ಥಿಂಗ್ ಏನಂದ್ರೆ, ಈ 103 ಕ್ಯಾಂಡಲ್ ಸ್ಟಿಕ್ಸ್ ಅಂಡ್ 40ರಿಂದ 50 ಚಾರ್ಟ್ ಪ್ಯಾಟರ್ನ್ಸ್, ಇವನ್ನೆಲ್ಲ ನಾವು ಕಲಿಬೇಕಾ ಮಾರ್ಕೆಟ್ ಅಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೇಕು ಅಂದ್ರೆ? ಪ್ಲೀಸ್ ಒಂದ್ಸತಿ ಕನ್ಫರ್ಮ್ ಮಾಡಿ. ಇವನ್ನೆಲ್ಲ ನಾವು ಕಲಿಬೇಕಾ, ಎಸ್ ಆರ್ ನೋ ಹೇಳಿ ನೋಡೋಣ. ನೋ, ಲಿಮಿಟೆಡ್ ನಾಲೆಜ್ ಇಸ್ ದಿ ಬೆಸ್ಟ್ ನಾಲೆಜ್ ನನ್ನ ಪ್ರಕಾರ. ಓಕೆ. ಸೊ ಲಿಮಿಟೆಡ್ ನಾಲೆಜ್ ಇಸ್ ದಿ ಬೆಸ್ಟ್ ನಾಲೆಜ್ ನಾನ್ ಹೇಳೋದಾದ್ರೆ. ಸೊ ಒಂದು 4ರಿಂದ 5 ಅಥವಾ 6 ಚಾರ್ಟ್ ಪ್ಯಾಟರ್ನ್. ಓಕೆ. ಅದನ್ನ ಬಿಟ್ರೆ ಅದನ್ನ ಬಿಟ್ರೆ ಒಂದು 6ರಿಂದ 8 ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ನೀವು ಕಲಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸ್ಮಾಲ್ ಕ್ಯಾಂಡಲ್ ಸ್ಟಿಕ್ ಟೈಪ್ ಅನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಕರೆಂಟ್ಲಿ ಈ ಕ್ಲಾಸ್ ಅಲ್ಲಿ. ಓಕೆ. ಜಸ್ಟ್ ಗಿವ್ ಮಿ ಅ ಮಿನಿಟ್. ಓಕೆ. ಸೊ ಒಂದು ಸ್ಮಾಲ್ ಎಕ್ಸಾಂಪಲ್ ಏನಂದ್ರೆ, ಕಂಪ್ಲೀಟ್ಲಿ ಈ ಕ್ಯಾಂಡಲಿನ ಬಾಡಿ ಏನಿರುತ್ತೆ, ಬಾಡಿ ಬಂದ್ಬಿಟ್ಟು ತುಂಬಾ ದೊಡ್ಡದಿರುತ್ತೆ. ಓಕೆ. ಆ ವಿಕ್ ಗೆ ಕಂಪೇರ್ ಮಾಡಿದ್ರೆ ಬಾಡಿ ದೊಡ್ಡದಿರುತ್ತೆ. ಡನ್. ಸೊ ಎಲ್ಲಿದೆ ಆ ರೀತಿ ನಾವು ನೋಡೋಣ. ಓಕೆ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ, ದಿಸ್ ಈಸ್ ದಿ ಕ್ಯಾಂಡಲ್ ಸ್ಟಿಕ್ಸ್. ಈ ಗ್ರೀನ್ ಕಲರ್ ಅಂಡ್ ಸ್ವಲ್ಪ ಕೆಳಗಡೆ ವಿಕ್ ಇದೆ. ಬಾಡಿ ಜಾಸ್ತಿ ಇದೆ ಅಲ್ವಾ, ಎಸ್ ಅವ್ರನು? ಬಾಡಿ ಜಾಸ್ತಿ ಇದೆ ಅಲ್ವಾ ಇದರಲ್ಲಿ? ಜಸ್ಟ್ ಒಂದ್ಸತಿ ನಾನು ಕನ್ಫರ್ಮ್ ಮಾಡಿ ಬೇಗ.
ಎಸ್ ಇದೆ. ಇದಕ್ಕೆ ನಾವು ಬುಲ್ಲಿಶ್ ಮಾರುಬೋಸೋ ಕ್ಯಾಂಡಲ್ ಸ್ಟಿಕ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬುಲ್ಲಿಶ್ ಮಾರುಬೋಸೋ. ಈ ರೀತಿ ಕ್ಯಾಂಡಲ್ ಫಾರ್ಮ್ ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಬೈ ಮಾಡಿ ಪ್ರಾಫಿಟ್ ಮಾಡ್ಬೋದು. ಇದೇ ರೀತಿ ಬೇರೆ ಬೇರೆ ಎಲ್ಲೆಲ್ಲಿ ಈ ರೀತಿ ಫಾರ್ಮ್ ಆಗಿದೆ ನಾವು ನೋಡೋಣ. ಓಕೆ, ಹಂಗೆ ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿ ಫಾರ್ಮ್ ಆಗಿದೆ, ಇಲ್ಲಿ ಬಾಡಿ ಜಾಸ್ತಿ ಇದೆ. ಎಸ್ ಆರ್ ನೋ ಪ್ಲೀಸ್ ಕನ್ಫರ್ಮ್ ಮಾಡ್ತಾ ಹೋಗಿ. ಇಲ್ಲಿ ಫಾರ್ಮ್ ಆಗಿದೆ, ಇಲ್ಲಿ ಫಾರ್ಮ್ ಆಗಿದೆ. ಓಕೆ, ಡನ್. ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಇದನ್ನ ಬಿಟ್ರೆ ಡಬ್ಲ್ಯೂ ಪ್ಯಾಟರ್ನ್ ಆಲ್ರೆಡಿ ನಾನು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಇದನ್ನ ಬಿಟ್ರೆ ಟ್ರೆಂಡ್ ಅನಾಲಿಸಿಸ್ ಅಂತ ಇರುತ್ತೆ ಇದರಲ್ಲಿ. ಓಕೆ, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಅಂಡ್ ಸೈಡ್ ವೇಸ್. ಇಲ್ಲಿ ನೋಡಿ, ಸದ್ಯಕ್ಕೆ ಏನಿದೆ ಇದು ಅಪ್ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಇದು ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಅಲ್ಲಿ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡ್ಬೇಕು ಜಾಸ್ತಿ. ಓಕೆ, ಸೊ ಇದನ್ನ ಬಿಟ್ರೆ ಇಲ್ಲೇನಿದೆ ಮಾರ್ಕೆಟ್ ಕರೆಂಟ್ಲಿ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗಿರೋದೇನು ಡೌನ್ ಟ್ರೆಂಡ್ ಇಲ್ಲಿವರೆಗೂ. ಅಂಡ್ ಇಲ್ಲೇನ್ ಮೂವ್ ಆಗಿದೆ ನೋಡಿ, ಇಟ್ಸ್ ಅ ವಾಲಟೈಲ್ ಮಾರ್ಕೆಟ್. ಅಂದ್ರೆ ಡೌನ್ ಸೈಡು ಜಾಸ್ತಿ ಪಾಯಿಂಟ್ ಮೂವ್ ಆಗುತ್ತೆ, ಅಪ್ ಸೈಡು ಜಾಸ್ತಿ ಪಾಯಿಂಟ್ ಮೂವ್ ಆಗುತ್ತೆ. ಓಕೆ, ಒಂದು ಸ್ಟೇಬಲ್ ಮೂವ್ಮೆಂಟ್ ಇರಲ್ಲ, ಧನ್ ಧನ್ ಅಂತ ಮೂವ್ ಆಗ್ತಿರುತ್ತೆ. ಓಕೆ, ಸೊ ಈ ಈಚ್ ಅಂಡ್ ಎವ್ರಿಥಿಂಗ್ ನೀವು ಬುಲ್ಲಿಶ್ ಮಾರಬಹುದು, ಬಿಯರಿಶ್ ಮಾರಬಹುದು, ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್, ಬುಲ್ಲಿಶ್ ಎನ್ಗಲ್ಫಿಂಗ್, ಬಿಯರಿಶ್ ಎನ್ಗಲ್ಫಿಂಗ್. ಸೊ ಕೆಲವೊಂದಿಷ್ಟು ಸೆಲೆಕ್ಟಿವ್ ಕ್ಯಾಂಡಲ್ ಸ್ಟಿಕ್ ಟೈಪ್ಸ್ ಗಳನ್ನ ಕಲ್ತ್ರೆ ಸಾಕು. ಸೊ ನೀವು ಒಬ್ಬ ಪರ್ಫೆಕ್ಟ್ ಟ್ರೇಡರ್ ಆಗಬಹುದು. ಬಟ್ ಅಲಾಂಗ್ ವಿತ್ ದಟ್ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಕಲಿಬೇಕಾಗುತ್ತೆ. ಇಲ್ಲಿದಾವೆ ನೋಡಿ ಬುಲ್ಲಿಶ್ ಚಾರ್ಟ್ ಪ್ಯಾಟರ್ನ್ ಅಂಡ್ ಬಿಯರಿಶ್ ಚಾರ್ಟ್ ಪ್ಯಾಟರ್ನ್. ಓಕೆ, ಟೈಪ್ಸ್ ಆಫ್ ಟ್ರೆಂಡ್ಸ್: ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಅಂಡ್ ಸೈಡ್ ವೇಸ್. ಇದನ್ನ ಬಿಟ್ರೆ ವಾಲಟೈಲ್ ಮಾರ್ಕೆಟ್. ಓಕೆ, ಸೊ ಇದೆಲ್ಲ ಇರುತ್ತೆ ನಿಮ್ಗೆ. ಸೊ ಈ ಈಚ್ ಅಂಡ್ ಎವ್ರಿ ಪಾಯಿಂಟ್ ನೀವು ನೋಡಬೇಕು. ಇದನ್ನ ಬಿಟ್ರೆ ಇಲ್ಲಿ ಇಂಡಿಕೇಟರ್ಸ್ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಸೊ ಇಲ್ಲಿ ನಿಮಗೆ ಇಂಡಿಕೇಟರ್ಸ್ ನೋಡ್ತಾ ಹೋದ್ರೆ ಸುಮಾರು ಸ್ಕ್ರಿಪ್ಟ್ ಇದೆ. ಓಕೆ, ಇಲ್ಲಿ ನೋಡಿ, 1000 ಇಂಡಿಕೇಟರ್ ಸಿಗುತ್ತೆ. 2 3 ಇಂಡಿಕೇಟರ್ ಸಿಕ್ಕರೆ ಸಾಕು. ನಾನು ಜಾಸ್ತಿ ಇಂಡಿಕೇಟರ್ ಯೂಸ್ ಮಾಡಲ್ಲ. ಮಾಡಿದ್ರೆ EMA ಯೂಸ್ ಮಾಡ್ತಾ ಇದ್ದಿರ್ತೀನಿ. ಓಕೆ, ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಥವಾ ಪ್ರೈಸ್ ಆಕ್ಷನ್ ಟ್ರೇಡಿಂಗ್. ಸೊ ಇವಾಗ ನಾವು ಬರೋಣ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಗೆ. ಈ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂದ್ರೆ ಏನು? ಜಸ್ಟ್ ಥಿಂಕ್ ಮಾಡಿ, ಮಾರ್ಕೆಟ್ ಅಲ್ಲಿ ನಾವು ಅಷ್ಟೇ ಇದೀವ. ನಾವಂದ್ರೆ ಯಾರು? ರಿಟೇಲ್ ಟ್ರೇಡರ್ಸ್. ನಮ್ಮ ಹತ್ರ ಕ್ಯಾಪಿಟಲ್ ಒಂದು 5,000 ಇದೆ, 50,000 ಇದೆ, 5 ಲಕ್ಷ ಇದೆ, 5 ಕೋಟಿ ಇದೆ, 50 ಕೋಟಿ ಇದೆ ಅಂತ ತಿಳ್ಕೊಳ್ಳಿ. ಬಟ್ ದೇರ್ ಆರ್ ಸಮ್ ಬಿಗ್ ಪ್ಲೇಯರ್ಸ್ ಆಕ್ಚುಲಿ. ಓಕೆ, ಅವ್ರ ಹತ್ರ 1,000 ಕೋಟಿ, 2,000 ಕೋಟಿ ಇಟ್ಕೊಂಡು ಟ್ರೇಡ್ ಮಾಡ್ತಿರ್ತಾರೆ. 10,000 ಕೋಟಿ, 15,000 ಕೋಟಿ ಇಟ್ಕೊಂಡು ಟ್ರೇಡ್ ಮಾಡ್ತಿರ್ತಾರೆ. ಬಿಕಾಸ್ ಹೆಡ್ಜ್ ಮಾಡ್ತಿರ್ತಾರೆ ಆಕ್ಚುಲಿ. ಓಕೆ, ಅವರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಸೆಕ್ಯೂರ್ ಮಾಡ್ತಿರ್ತಾರೆ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿ. ಸೊ ಈ ರೇಂಜ್ಗೆ ಅವರಿಗೆ ನಾವು ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಈ ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗ್ ಝೋನ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ? ಜಸ್ಟ್ ಥಿಂಕ್ ಮಾಡಿ, ಒಂದು ಸ್ಟಾಕ್, ಒಂದು ಸ್ಕ್ರಿಪ್ಟ್ ಮೂವ್ಮೆಂಟ್ ಆಗ್ತಾ ಇದೆ. ಅದರಲ್ಲಿ ಸಡನ್ಲಿ ಒಂದು 5,000 ಕೋಟಿ ಒಮ್ಮೆಲೆ ಡಂಪ್ ಆಯ್ತು ಅಂತ ತಿಳ್ಕೊಳ್ಳಿ. ವಾಲ್ಯೂಮ್ ಒಮ್ಮೆಲೆ ಇನ್ವೆಸ್ಟ್ ಆಯ್ತು, ಒಮ್ಮೆಲೆ ಬಂತು. ಓಕೆ, ಅಂದ್ರೆ ಬೈ ಆಯ್ತು. ಒಂದು 5,000 ಕೋಟಿ ಅಟ್ ಅ ಟೈಮ್ ಬಂತು ಅಂತ ತಿಳ್ಕೊಳ್ಳಿ. ಅದರಲ್ಲಿ ಪ್ರೈಸ್ ಸ್ಪೀಡ್ ಆಗಿ ಮೂವ್ ಆಗುತ್ತಾ ಇಲ್ವಾ? ಎಸ್ ಆರ್ ನೋ ಪ್ಲೀಸ್ ಕನ್ಫರ್ಮ್ ಮಾಡಿ. 5,000 ಕೋಟಿ ಅಟ್ ಅ ಟೈಮ್, ಓಕೆ, ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅಲ್ಲಿ ಬಂದ್ಬಿಟ್ರೆ ಸ್ಪೀಡ್ ಆಗಿ ಮೂವ್ ಬರುತ್ತಾ ಇಲ್ವಾ? ಎಸ್ ಸರ್, ಬರುತ್ತೆ. ಪರ್ಫೆಕ್ಟ್. ಸೊ ಇವಾಗ ನಾವೇನ್ ಮಾಡ್ಬೇಕು? ಎಲ್ಲಿ ಬರುತ್ತೆ ಅಲ್ವಾ, ಅದು ಬಂದ ಆದ್ಮೇಲೆ ನಮ್ಮ ಟ್ರೇಡ್ ಅನ್ನ ನಾವು ಪ್ಲಾನ್ ಮಾಡಬೇಕು. ಎವ್ರಿ ಒನ್ ಪ್ಲಾನ್ಸ್ ಲೈಕ್ ದಿಸ್ ಓನ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ. ಸೊ ಎಲ್ಲಿಂದ ಬಂದಿದೆ? ಸದ್ಯಕ್ಕೆ ಲೈವ್ ಎಕ್ಸಾಂಪಲ್ ಗೋಲ್ಡ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇನ್ಸ್ಟಿಟ್ಯೂಷನ್ ಬಂದಿದೆಯೋ ಇಲ್ವೋ ಗ್ಯಾರಂಟಿ ಇಲ್ಲ, ಬಟ್ ಮೂವ್ಮೆಂಟ್ ಅಂತೂ ಬಂದಿದೆ. ಓಕೆ, ಇಲ್ಲಿಂದ ಮೂವ್ಮೆಂಟ್ ಬಂದಿದೆ, ಈ ಪಾಯಿಂಟ್ ಇಂದ ಶಾರ್ಪ್ ಆಗಿ ಮೂವ್ಮೆಂಟ್ ಬಂದಿದೆ. ಓಕೆ, ಸೊ ಯಾವ ಪಾಯಿಂಟ್ ಇಂದ ಶಾರ್ಪ್ ಆಗಿ ಮೂವ್ಮೆಂಟ್ ಬಂದಿದೆ? ಸೊ ಈ ಪಾಯಿಂಟ್ ಇಂದ ಎಕ್ಸಾಕ್ಟ್ಲಿ ನಾನು ಇಲ್ಲೊಂದು ಮಾರ್ಕ್ ಮಾಡ್ಕೋತೀನಿ, ಇಲ್ಲೊಂದು ಮಾರ್ಕ್ ಮಾಡ್ಕೋತೀನಿ. ಓಕೆ, ಸ್ಮಾಲ್ ಐಡೆಂಟಿಫಿಕೇಶನ್. ಇದನ್ನ ಬಿಟ್ರೆ ನಮ್ಗೆ ಶಾರ್ಪ್ ಮೂವ್ಮೆಂಟ್ಸ್ ಇಲ್ಲಿಂದ ಬಂದಿದೆ. ಓಕೆ, ಎಲ್ಲಿ? ಇಲ್ಲಿ ಬಂದಿದೆ. ಓಕೆ, ಸೊ ಒಂದ್ಸತಿ ಮೂವ್ಮೆಂಟ್ ಬಂದ ತಕ್ಷಣ ಇದ್ರದ್ದು ಆಕ್ಚುಯಲ್ ಮೂವ್ಮೆಂಟ್ ನಾನು ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಜಸ್ಟ್ ಗಿವ್ ಮಿ ಅ ಟೈಮ್. ಇಲ್ಲಿ ನೋಡಿ, ಇಲ್ಲೇನಾಗಿದೆ? ಕೆಳಗಿರೋದು ಶಾರ್ಪ್ ಮೂವ್ಮೆಂಟ್, ಸಿಂಗಲ್ ಕ್ಯಾಂಡಲ್ ಮೂವ್ ಬಂದಿರೋದು ಇಲ್ಲಿ ಶಾರ್ಪ್ ಮೂವ್ಮೆಂಟ್. ಓಕೆ, ಒಂದೇ ಒಂದು ಕ್ಯಾಂಡಲ್ ಮೂವ್ಮೆಂಟ್ ಬಂದಿರೋದು ಇಲ್ಲಿ. ಈ ಕ್ಯಾಂಡಲ್ ಇಂದ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಇದನ್ನ ನಾವು ಆಸ್ ಅ ರೆಡ್ ಝೋನ್ ಆಗಿ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಏನ್ ಮಾಡೋಣ? ಇದನ್ನ ನಾವು ಇದಕ್ಕೆ ರೆಡ್ ಝೋನ್ ಆಗಿ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಈ ರೆಡ್ ಝೋನ್ ಏನಂತ ಹೇಳ್ತೀವಿ ಹೇಳಿ? ಬಿಯರಿಶ್ ಆರ್ಡರ್ ಬ್ಲಾಕ್ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ? ಬಿಯರಿಶ್ ಆರ್ಡರ್ ಬ್ಲಾಕ್. ಇಲ್ಲಿ ಇನ್ಸ್ಟಿಟ್ಯೂಷನ್ ಎಂಟರ್ ಆಗಿದ್ದೇವೆ. ಓಕೆ, ಸೊ ಒಂದ್ಸತಿ ಈ ಮೂವ್ಮೆಂಟ್ ಬಂದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ವಾಪಸ್ ಅದೇ ಝೋನ್ಗೆ ಮಾರ್ಕೆಟ್ ಹೋಗೋವರೆಗೂ ವೇಟ್ ಮಾಡ್ತೀವಿ. ವಾಪಸ್ ಅದೇ ಝೋನಿಗೆ ಮಾರ್ಕೆಟ್ ಹೋಗಿದೆ, ಅಲ್ಲಿ ಹೋದ ತಕ್ಷಣ
ಇಲ್ಲಿ ನಾವೇನ್ ಮಾಡ್ತೀವಿ, ಸೆಲ್ ಮಾಡ್ತೀವಿ. ಇದಕ್ಕೆ ನಾವು ಬೇರಿಶ್ ಆರ್ಡರ್ ಬ್ಲಾಕ್ ಸೆಲ್ ಮಾಡ್ತೀವಿ. ಸೊ ಇಲ್ಲಿ ಸೆಲ್ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಅನ್ನ ಇಡ್ತೀವಿ ಕ್ಯಾಂಡಲ್ ಮೇಲೆ ಅಥವಾ ಆರ್ಡರ್ ಬ್ಲಾಕ್ ಮೇಲೂ ಇಡಬಹುದು. ಅಂಡ್ ಇದರ 1:2, 1:3, 1:4 ಟಾರ್ಗೆಟ್ ಅನ್ನು ನಾವು ಕ್ಯಾಪ್ಚರ್ ಮಾಡಬಹುದು. ಎಕ್ಸಾಂಪಲ್ ಇಲ್ಲಿ 12 ಪಾಯಿಂಟ್. ಓಕೆ, 1:2 ಅಂದ್ರೆ 24 ಪಾಯಿಂಟ್ಸ್ ರೀಚ್ ಆಗಿದೆಯಾ? ಎಸ್, ರೀಚ್ ಆಗಿದೆ. 24 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ರೀಚ್ ಆಗಿರೋದಷ್ಟು 37 ಅಂದ್ರೆ 36 ಅಂದ್ರೆ 1:3 ನಮ್ಗೆ ಇಲ್ಲಿ ಸಿಕ್ಕಿದೆ. ಇದಕ್ಕೆ ನಾವೇನಂತ ಹೇಳ್ತೀವಿ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಇದು ನಿಮಗೆ ಕಂಪ್ಲೀಟ್ಲಿ ಅಡ್ವಾನ್ಸ್ ವರೆಗೂ ನಾನು ಹೇಳ್ಕೊಡ್ತೀನಿ, ನೋ ನೀಡ್ ಟು ವರಿ. ಬಟ್ ಸದ್ಯಕ್ಕೆ ಇದನ್ನ ಡೈರೆಕ್ಟ್ಲಿ ಐಡೆಂಟಿಫೈ ಮಾಡೋದಕ್ಕೆ ನನ್ನ ಕೆಲವೊಂದಿಷ್ಟು ಸಾಫ್ಟ್ವೇರ್ಸ್ ಇದಾವೆ. ಓಕೆ, ಸೊ ನಾನು ಅಪ್ಲೈ ಮಾಡ್ತೀನಿ. ಫೇವರೇಟ್ಸ್, ಪರ್ಸನಲ್, ಮೈ ಸ್ಕ್ರಿಪ್ಟ್, SMC by LTA. SMC by LTA ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಬೈ ಲಕ್ಷ ಟ್ರೇಡಿಂಗ್ ಅಕಾಡೆಮಿ ಅಂತ ಅರ್ಥ. ಓಕೆ, ಸಿಂಪಲ್ ನಾನು ಅಪ್ಲೈ ಮಾಡಿದ್ದೀನಿ. 1 ಮಿನಿಟ್ ವೇಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಮೊದಲು ಇಲ್ಲೇ ಡ್ರಾ ಮಾಡಿದ್ದೆ. ಓಕೆ, ಆ ಡ್ರಾ ಮಾಡಿರೋದನ್ನ ರಿಮೂವ್ ಮಾಡ್ತೀನಿ ನಾನು ಅಷ್ಟೇ, ಬಿಕಾಸ್ ಆ ಇಂಡಿಕೇಟರ್ ಏನು ಹಾಕಿದ್ದೀನಿ ಅದು ಆಕ್ಚುಯಲ್ ಆಗಿ ವರ್ಕ್ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ. ಸೊ ರಿಮೂವ್ ಮಾಡಿದೆ. ಇಲ್ಲಿ ನೋಡಿ, ಆಲ್ರೆಡಿ ಆಟೋಮೆಟಿಕ್ ಆಗಿ ಝೋನ್ ಬಂದ್ಬಿಟ್ಟಿದೆ ಅಲ್ಲಿ. ಓಕೆ, ಆಟೋಮೆಟಿಕ್ ಆಗಿ ಇಲ್ಲಿ ಬಂದ ತಕ್ಷಣ ನೀವು ಆಟೋಮೆಟಿಕಲಿ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಇಲ್ಲಿ ನೋಡಿ, ಇಲ್ಲಿ ಝೋನ್ ಬಂದಿದೆ, ಬಿಗ್ಗೆಸ್ಟ್ ಝೋನ್ ಇಲ್ಲಿದೆ, ಬೈಯಿಂಗ್ ಅಲ್ಲಿ ಇಲ್ಲಿದೆ. ಸೊ ಇಲ್ಲಿ ನೀವು ಟ್ರೇಡ್ ಮಾಡಬಹುದು. ಇಲ್ಲಿದೆ ಝೋನು, ಇಲ್ಲಿ ನೀವು ಟ್ರೇಡ್ ತಗೋಬಹುದು. ಮಾರ್ಕೆಟ್ ಇಲ್ಲಿಂದಾನೆ ರಿವರ್ಸ್ ಆಗಿದೆ. ಗೋಲ್ಡ್ ಅಲ್ಲಿ ನೋಡ್ತಾ ಇದೀವಿ. ಬಿಟ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಸ್ಕ್ರಿಪ್ಟ್ ಅಲ್ಲಿ ನೋಡೋಣ. ಪ್ಲೀಸ್ ಸ್ಕ್ರಿಪ್ಟ್ ಅನ್ನ ಮೆನ್ಷನ್ ಮಾಡಿ. ಓಕೆ, ಯಾವ ಸ್ಟಾಕ್ ಅಲ್ಲಿ ಯಾವ ಇಂಡೆಕ್ಸ್ ಅಲ್ಲಿ ನಾನು ನೋಡ್ಬೇಕು ಹೇಳಿ. ನಿಫ್ಟಿಯಲ್ಲಿ ನೋಡೋಣ ಒಂದ್ಸತಿ. ಓಕೆ, ಇಲ್ಲಿ ನೋಡಿ, ನಿಫ್ಟಿಯಲ್ಲಿ ಆಟೋಮೆಟಿಕ್ ಆರ್ಡರ್ ಬ್ಲಾಕ್ಸ್ ಬಂದಿದೆ, SMC ಇದು. ಓಕೆ, ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ನೋಡಿ, ಆಟೋಮೆಟಿಕ್ ಆರ್ಡರ್ ಬ್ಲಾಕ್ಸ್ ಆಲ್ರೆಡಿ ಫಾರ್ಮ್ ಆಗಿದೆ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ಆಲ್ರೆಡಿ ಹೈಯರ್ ಟೈಮ್ ಫ್ರೇಮ್ ಅಲ್ಲೂ ಕೂಡ ಫಾರ್ಮ್ ಆಗಿದ್ದಾವೆ. ಓಕೆ, ಸೊ ಕೆಲವೊಂದಿಷ್ಟು ಆನ್ಸರ್ಸ್ ಬಂದಿದೆ. ಸರ್ ದಿಸ್ ಇಸ್ ನಾಟ್ ಶೋಯಿಂಗ್ ಇನ್ ಮೈ ಚಾರ್ಟ್. ಸರ್ ಇಟ್ ಈಸ್ ಡೆವಲಪ್ಡ್ ಬೈ ಎಸ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇಂಡಿಕೇಟರ್ ಏನಿದೆ ಸಾಫ್ಟ್ವೇರ್, ಅದನ್ನ ನಾವು ಡೆವಲಪ್ ಮಾಡಿದೀವಿ. ಸೊ ನಾವು ಆಕ್ಸೆಸ್ ಕೊಟ್ರೆ ನಿಮಗೆ ಬರುತ್ತೆ ಸರ್, ಡೆಫಿನೆಟ್ಲಿ. ಓಕೆ, ಇದನ್ನ ಬಿಟ್ರೆ ಇನ್ನೂ ಈಸಿಯಾಗಿ ನೀವು ಟ್ರೇಡ್ ಮಾಡಬೇಕು ಅಂದ್ರೆ ದಿಸ್ ಇಸ್ ದ ರೆಡಿಮೇಡ್ ಸಾಫ್ಟ್ವೇರ್, ದಟ್ ಈಸ್ ಬೈ ಅಂಡ್ ಸೆಲ್ ಸಿಗ್ನಲ್. ಇಲ್ಲಿದೆ ನೋಡಿ, ಡೈರೆಕ್ಟ್ಲಿ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಇದೇ ಆಟೋಮೆಟಿಕಲಿ ತೋರಿಸುತ್ತೆ. ಇಲ್ಲಿ ಸೆಲ್ ಮಾಡಬೇಕು, ಡನ್, 235 ಪಾಯಿಂಟ್. ಇಲ್ಲಿ ಬೈ ಮಾಡಬೇಕು, ಓವರ್ ನೈಟ್ ಹೋಲ್ಡ್ ಮಾಡಿದ್ರೆ ಮಿನಿಮಮ್ 600 ಪಾಯಿಂಟ್. ಇಲ್ಲಿ ಸೆಲ್ ಮಾಡಬೇಕು, ಬೈ ಅಂಡ್ ಸೆಲ್ ಕಾಣಿಸ್ತಾ ಇದೆಯಾ ಪ್ಲೀಸ್ ಒಂದ್ಸತಿ ಕನ್ಫರ್ಮ್ ಮಾಡಿ. ನಾನು ಚಾರ್ಟ್ ಅಲ್ಲಿ ಶೋ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ. ಓಕೆ, ಬಟ್ ಇಲ್ಲಿ ಬೈ ಮಾಡಬೇಕು, ಮೇಲ್ಗಡೆ ಹೋಗಿದೆ. ಓಕೆ, ಸೊ ಎಲ್ಲಾದ್ರೂ ಲಾಸ್ ಆಗಿದೆಯಾ ನೋಡೋಣ. ಸದ್ಯಕ್ಕೆ ಇಲ್ಲಿ ಸೆಲ್ ಮಾಡಬೇಕು, ಡನ್, ಕೆಳಗಡೆ ಬಂದಿದೆ. ಇಲ್ಲಿ ಬೈ ಮಾಡಬೇಕು, ಎಷ್ಟು ಪಾಯಿಂಟ್ ಮೂವ್ ಆಗಿದೆ ಮೇಲ್ಗಡೆ, 200 ಪಾಯಿಂಟ್. ಓಕೆ, ಒಂದು ಒಳ್ಳೆ ಚೆನ್ನಾಗಿರೋ ಪ್ರಾಫಿಟ್. ಇಲ್ಲಿ ಸೆಲ್ ಮಾಡಬೇಕಾಗಿತ್ತು, ಬಟ್ ಎಕ್ಸಾಕ್ಟ್ಲಿ ನಮ್ಗೆ ಇಮಿಡಿಯೇಟ್ಲಿ ಮೇಲ್ಗಡೆ ಹೋಗಿದೆ, 117 ಪಾಯಿಂಟ್ ಲಾಸ್ ಆಗಿದೆ. ಡನ್. ಇಲ್ಲಿ ಬೈ ಮಾಡಬೇಕಾಗಿತ್ತು, ನಮಗೆ 80 ಪಾಯಿಂಟ್ ಲಾಸ್ ಆಗಿದೆ. ಪರವಾಗಿಲ್ಲ, ಯಾಕಂದ್ರೆ ಒಂದೇ ಒಂದು ಟ್ರೇಡ್ ಅಲ್ಲಿ 500 ಇಂದ 600 ಪಾಯಿಂಟ್ ನಮಗೆ ಪ್ರಾಫಿಟ್ ಆಗ್ತಾ ಇದೆ. ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್, ಓಕೆ, ಸೊ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಪರ್ಫೆಕ್ಟ್ ಆಗಿದೆ. ಇದ್ರಲ್ಲಿ ನಾವು ಪ್ರಾಫಿಟಬಲ್ ಇದೀವಾ? ಇಲ್ಲಿ ನೋಡಿ, ದಿಸ್ ಇಸ್ ದಿ PNL. ಓಕೆ, ಇದ್ರದ್ದು ಏನಿದೆ ಇದು PNL. ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟು ಕ್ವಾಂಟಿಟಿಯನ್ನ ಬೈ ಮಾಡ್ಬೇಕು ಹೇಳಿ, ಮೀನ್ಸ್ ಒಂದು ಲಾಟ್ ಸೈಜ್ ಬಂದ್ಬಿಟ್ಟು ಸದ್ಯಕ್ಕೆ 30 ಇದೆ. ಓಕೆ, 30 ಲಾಟ್ ಸೈಜ್ ಇದೆ. ಓಕೆ ಅಂತ ಕೊಡ್ತೀನಿ. ಅಂಡ್ ಇಲ್ಲಿ ನಿಮ್ಗೆ ರೆಡಿಮೇಡ್ ಆಟೋಮೆಟಿಕಲಿ, ನಾನು ಮ್ಯಾನುವಲಿ ಎಡಿಟ್ ಮಾಡಕ್ ಬರೋದೇ ಇಲ್ಲ ಇದನ್ನ. ಸೊ ಇಲ್ಲಿ ಪ್ರಾಫಿಟ್ ಕರ್ವ್ ಏನಿದೆ ಇದು ಆಟೋಮೆಟಿಕ್ ತೋರಿಸ್ತಾ ಇದೆ, 2,19,000 ಪ್ರಾಫಿಟ್. ಅಂಡ್ ಅರೌಂಡ್ ಒಂದು 7 to 8 ಮಂತ್ಸ್ ಅಂತ ಹೇಳ್ಬೋದು. ಓಕೆ, 7 ರಿಂದ 8 ತಿಂಗಳ ರಿಟರ್ನ್ ಇದು ಆಕ್ಚುಲಿ. ಓಕೆ, 8 ತಿಂಗಳು ಅಂತಾನೆ ತಿಳ್ಕೊಳ್ಳೋಣ. 8 ತಿಂಗಳಿಗೆ 2 ಲಕ್ಷ, ಅಪ್ರಾಕ್ಸಿಮೇಟ್ಲಿ 2 ಲಕ್ಷ ಅಂತಾನೆ ತಿಳ್ಕೊಳ್ಳೋಣ. ಓಕೆ, ಸೊ 1 ಲಾಟ್ ಬ್ಯಾಂಕ್ ನಿಫ್ಟಿ ಅಟ್ ದ ಮನಿ ಅಥವಾ ಇನ್ ದ ಮನಿ ಆಪ್ಷನ್ ಅನ್ನ ಬೈ ಮಾಡೋದಕ್ಕೆ ನಮಗೆ ಎಷ್ಟು ಪ್ರೈಸ್ ಬೇಕು, ಎಷ್ಟು ಅಮೌಂಟ್ ಅನ್ನ ಬೇಕು. ಆಪ್ಷನ್ ಚೈನ್ ಓಪನ್ ಮಾಡಿದೀನಿ. ಓಕೆ, ಇಲ್ಲಿ ನೋಡೋಣ, ಡೆರಿವೇಟಿವ್ಸ್. ಸೊ ಬ್ಯಾಂಕ್ ನಿಫ್ಟಿ ನಾನು ಸೆಲೆಕ್ಟ್ ಮಾಡ್ತೀನಿ, ಡನ್. ಆಟ್ ದ ಮನಿ ಅಥವಾ ಸ್ವಲ್ಪ ಇನ್ ದ ಮನಿಗೆ ನಾನು ಹೋಗ್ತೀನಿ, ಡನ್. ಓಕೆ, ಸೊ ಆವರೇಜ್ ಪ್ರೈಸ್ ಒಂದು 430 ಅಥವಾ 400 ರುಪೀಸ್ ಅಂತ ತಿಳ್ಕೊಳ್ಳಿ. ಓಕೆ, 400 ರುಪೀಸ್ 30 ಕ್ವಾಂಟಿಟೀಸ್ ಬೈ ಮಾಡೋದಕ್ಕೆ, ಅಥವಾ 500 ಅಂತಾನೆ ತಿಳ್ಕೊಂಡ್ರು ಕೂಡ ಪ್ರೀಮಿಯಂ. 500 ಇಂಟು 30, 15,000 ರೂಪಾಯಿ ಬೇಕು ನನಗೆ. 15,000 ಇನ್ವೆಸ್ಟ್ಮೆಂಟ್ಗೆ 2,20,000 ಫಾರ್ 8 ಮಂತ್ಸ್ ನನಗೆ ಬಂದಿದೆ. ಎಷ್ಟು? 8 ತಿಂಗಳಿಗೆ 2,20,000. ಅದರಲ್ಲಿ ತೀಟಾ ಡಿಕೆ ಅಂಡ್ ಆಲ್ ಕಳೆದ್ರು ಕೂಡ 2 ಲಕ್ಷ ರೌಂಡ್ ಮಾಡ್ಕೊಳ್ಳೋಣ. ಓಕೆ, 2 ಲಕ್ಷ ನನಗೆ ರಿಟರ್ನ್ ಬಂದಿದೆ.
ಓಕೆ. ಅಂಡ್ ಇನ್ವೆಸ್ಟ್ಮೆಂಟ್ ಎಷ್ಟು 15, ಬಟ್ 20 ಹಾಕೋಣ. ಎಕ್ಸಾಕ್ಟ್ 15 ಇಂದ ಯಾರು ಟ್ರೇಡ್ ಮಾಡಲ್ಲ, 20 ಹಾಕೋಣ. 8 ತಿಂಗಳಿಗೆ 20,000 ಇಂದ 2 ಲಕ್ಷ ನೆಟ್ ಪ್ರಾಫಿಟ್ ನಾನು ಮಾಡಿದೀನಿ. ಇದರಲ್ಲಿ ಕ್ಯಾಪಿಟಲ್ ಇನ್ಕ್ಲೂಡ್ ಇಲ್ಲ, ನೆಟ್ ಪ್ರಾಫಿಟ್. ಪರ್ ಮಂತ್ ಎಷ್ಟು ಬಿದ್ದಂಗಾಯ್ತು? ಅಪ್ರಾಕ್ಸಿಮೇಟ್ಲಿ 20,000 ತಿಳ್ಕೊಳ್ಳೋಣ. ಓಕೆ, ಅಪ್ರಾಕ್ಸಿಮೇಟ್ಲಿ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಜಸ್ಟ್ ಒಂದ್ಸತಿ ಕನ್ಫರ್ಮ್ ಮಾಡಿ ನನಗೆ. ಸೊ ಇಂಡಿಕೇಟರ್ ನೇಮ್ ಎಲ್ ಟಿ ಎ ಸಿ ಆರ್ ಎಸ್. ಅಂದ್ರೆ ಲಕ್ಷ್ ಟ್ರೇಡಿಂಗ್ ಅಕಾಡೆಮಿ CR ಸ್ಟ್ರಾಟಜಿ ಅಂತ ಅರ್ಥ. ಡನ್. ಈ ಇಂಡಿಕೇಟರ್ ಗಳನ್ನ ನೀವು ಯೂಸ್ ಮಾಡಿಕೊಂಡು ಆಕ್ಟಿವ್ಲಿ ಟ್ರೇಡ್ ಮಾಡಬಹುದು. ಬಟ್ ಫಾರ್ ದಾಟ್ ನೀವು ಟ್ರೇಡಿಂಗ್ ಅನ್ನ ಕಲಿಬೇಕಾಗತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಕಲಿಬೇಕಾಗತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು. ಓಕೆ. ಸೊ ಕಂಪ್ಲೀಟ್ಲಿ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗೂ ಕಲೀಲಿಕ್ಕೆ ರೆಡಿ ಇದ್ದೀರಾ? ಲೈವ್ ಮಾರ್ಕೆಟ್ ಅಲ್ಲಿ ನನ್ನ ಜೊತೆ ಟ್ರೇಡ್ ಮಾಡ್ಕೋತಾ ನೀವು ಕಲಿಬಹುದು. ಸೊ ನೀವು ಕಲೀಲಿಕ್ಕೆ ರೆಡಿ ಇದ್ದೀರಾ ಅಂದ್ರೆ ಐ ಹ್ಯಾವ್ ಸಮಥಿಂಗ್ ಟು ಆಫರ್. ಏನಂದ್ರೆ ಆಫ್ಲೈನ್ ಅಂಡ್ ಆನ್ಲೈನ್ ಕ್ಲಾಸಸ್. ಕಂಪ್ಲೀಟ್ ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಕ್ಲಾಸಸ್ ಇರುತ್ತೆ. ಓಕೆ. ಸೊ ನಿಮ್ಗೆ ಯಾವ ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ ಅಡ್ವಾನ್ಸ್ ಆಗಿ ಕಲಿಬೇಕಂತ ಥಿಂಕ್ ಮಾಡ್ತಾ ಇದೀರಾ, ಆ ಮಾರ್ಕೆಟ್ ಕೋರ್ಸ್ ಅನ್ನ ನೀವು ಜಾಯ್ನ್ ಆಗ್ಬೋದು. ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್, ಇಟ್ಸ್ ಅ ಇಂಡಿಯನ್ ಮಾರ್ಕೆಟ್ ಕೋರ್ಸ್. ಅಂಡ್ ಫಾರೆಕ್ಸ್ ಮಾಸ್ಟರಿ ಪ್ರೋಗ್ರಾಮ್, ಇಟ್ಸ್ ಅ ಫಾರೆಕ್ಸ್ ಮಾರ್ಕೆಟ್ ಕೋರ್ಸ್. ಅಂಡ್ MTP ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಏನಿದೆ ಅದು ಮಾಸ್ಟರ್, ಎರಡು ಕೋರ್ಸ್ಗೂ ಬರುತ್ತೆ ಆಕ್ಚುಲಿ. ಸೊ ಈ ಕೋರ್ಸ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ, ಜಸ್ಟ್ ಒಂದು 2 ಮಿನಿಟ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ETP ಇಂಡಿಯನ್ ಮಾರ್ಕೆಟ್ ಕೋರ್ಸ್, ಫಂಡಮೆಂಟಲ್ ಇಂದ ಹಿಡಿದು ಟೆಕ್ನಿಕಲ್, ಪ್ರೈಸ್ ಆಕ್ಷನ್ ಟ್ರೇಡಿಂಗ್ 8 ಸ್ಟ್ರಾಟಜೀಸ್ ಬರುತ್ತೆ. ಇವಾಗೇನ್ ತೋರಿಸುತ್ತೆ ಬೈ ಅಂಡ್ ಸೆಲ್ ಸಿಗ್ನಲ್ ಸಾಫ್ಟ್ವೇರ್, ಆ ಸಾಫ್ಟ್ವೇರ್ ನಿಮಗೆ ಲೈಫ್ ಟೈಮ್ ಇರುತ್ತೆ. ಕಂಪ್ಲೀಟ್ ಹೋಲ್ 1 ಮಂತ್ ನನ್ನ ಜೊತೆ ಲೈವ್ ಟ್ರೇಡ್ ಮಾಡ್ತೀರಾ, ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಆನ್ಲೈನ್ ಕ್ಲಾಸಸ್, ಸಾಫ್ಟ್ವೇರ್, ಪ್ರೈವೇಟ್ ಗ್ರೂಪ್ ಆಕ್ಸೆಸ್, ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಅಂಡ್ ಫಾರೆಕ್ಸ್ ಮಾಸ್ಟರಿ ಪ್ರೋಗ್ರಾಮ್ ಸೇಮ್, ಡ್ಯೂರೇಷನ್ ಅಂಡ್ ಎವ್ರಿಥಿಂಗ್ ಸೇಮ್, ಬಟ್ ಅನಾಲಿಸಿಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಫಾರೆಕ್ಸ್ ಮಾರ್ಕೆಟ್ ಫಂಡಮೆಂಟಲ್ಸ್ ಅದು ಸಪರೇಟ್ ಇರುತ್ತೆ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. SMC ಸಾಫ್ಟ್ವೇರ್ ಬರುತ್ತೆ ನಿಮ್ಗೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಸಾಫ್ಟ್ವೇರ್. 6 ಪ್ರೈಸ್ ಆಕ್ಷನ್ ಸ್ಟ್ರಾಟಜೀಸ್ ಬರುತ್ತೆ ಅಂಡ್ 2 ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಸ್ಟ್ರಾಟಜೀಸ್ ಬರುತ್ತೆ. ಅಂಡ್ ಇದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಏನಂದ್ರೆ, ಇದರಲ್ಲಿ ಏನ್ ಪ್ರೈಸ್ ಆಕ್ಷನ್ ಬರುತ್ತೆ, ಇದರಲ್ಲೂ ಪ್ರೈಸ್ ಆಕ್ಷನ್ ಬರುತ್ತೆ, ಬಟ್ ಅಡಿಷನಲ್ ಬೆನಿಫಿಟ್ SMC ಇರುತ್ತೆ. ಕಂಪ್ಲೀಟ್ ಇದರಲ್ಲೂ ಹೋಲ್ 1 ಮಂತ್ ಲೈವ್ ಟ್ರೇಡಿಂಗ್ ಮಾಡ್ತೀರಾ, ಲೈಫ್ ಟೈಮ್ ಆಕ್ಸೆಸ್ ಆಫ್ ಆನ್ಲೈನ್ ಕ್ಲಾಸ್ ಇರುತ್ತೆ ಅಂಡ್ ಆಫ್ಲೈನ್ ಕ್ಲಾಸ್ ಕೂಡ ಇರುತ್ತೆ. ಸರ್ ಬೈ ಎನಿ ಚಾನ್ಸ್ ಕ್ಲಾಸ್ ಮಿಸ್ ಆದ್ರೆ ರೆಕಾರ್ಡಿಂಗ್ಸ್ ಇರುತ್ತಾ? ಡೆಫಿನೆಟ್ಲಿ ಕ್ಲಾಸ್ ಮಿಸ್ ಆದ್ರೆ ರೆಕಾರ್ಡಿಂಗ್ಸ್ ಕೂಡ ಇರುತ್ತೆ. ಓಕೆ. ಇಲ್ಲ ಸರ್ ನನ್ಗೆ ಎರಡೂ ಬೇಕು ಅಂದ್ರೆ ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಇದೆ, ಬಟ್ ಅಡಿಷನಲ್ ಇದರಲ್ಲಿ ಏನಾದ್ರೂ ಬರುತ್ತಾ? ಎಸ್, ಆಲ್ ಇಂಡಿಯನ್ ಮಾರ್ಕೆಟ್ ಸೆಷನ್ ಏನಿರುತ್ತೆ ಸಪೋರ್ಟ್ ಕಂಪ್ಲೀಟ್ಲಿ, ಅದ್ರ ಸಾಫ್ಟ್ವೇರ್ ಕೂಡ ಬರುತ್ತೆ. ಆಲ್ ಫಾರೆಕ್ಸ್ ಮಾರ್ಕೆಟ್ ಸೆಷನ್ಸ್ ಬರುತ್ತೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ಅಡ್ವಾನ್ಸ್ ಸ್ಟ್ರಾಟಜೀಸ್ ಬರುತ್ತೆ. ಟೋಟಲ್ 3 ಸಾಫ್ಟ್ವೇರ್ ಬರುತ್ತೆ. ಬೈ ಅಂಡ್ ಸೆಲ್ ಸಿಗ್ನಲ್ ಏನ್ ತೋರಿಸುತ್ತೆ ಅದು ಕೂಡ ಬರುತ್ತೆ. ಅಂಡ್ ಅದನ್ನು ಬಿಟ್ರೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಸಾಫ್ಟ್ವೇರ್ ಅಂತ ಸಪರೇಟ್ ಇದೆ, ಅದು ಬರುತ್ತೆ. ಅಂಡ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಸಾಫ್ಟ್ವೇರ್ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಟೋಟಲ್ 2 ಮಂತ್ಸ್ ಲೈವ್ ಟ್ರೇಡಿಂಗ್ ಮಾಡ್ತೀರಾ. ಏನ್ ಮಾಡ್ತೀರಾ? 2 ಮಂತ್ಸ್ ಲೈವ್ ಟ್ರೇಡಿಂಗ್. ಡನ್. ಸೊ ಇದಕ್ಕೆ ನಾನು ಸ್ಮಾಲ್ ಅಮೌಂಟ್ ಅನ್ನ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ನೀವು ಜಾಯಿನ್ ಆಗಕ್ ರೆಡಿ ಇದ್ರೆ ಅಪ್ಕಮಿಂಗ್ ಮಂಡೇ ಇಂದ ನಾನು ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೈಸ್ ನಾನು ಇವಾಗ ಹೇಳ್ತೀನಿ ಸರ್. ಆಕ್ಚುಲಿ ಎವ್ರಿಥಿಂಗ್, ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ ಪ್ರೈಸ್ ಏನಿದೆ ಅದು ಬಂದ್ಬಿಟ್ಟು 10,000 ರುಪೀಸ್ ಇದೆ. ಫಾರೆಕ್ಸ್ ಮಾಸ್ಟರಿ ಪ್ರೋಗ್ರಾಮ್ ಅದು ಬಂದ್ಬಿಟ್ಟು 10,000 ಇದೆ. ಇಲ್ಲ ಎರಡನ್ನೂ ನೀವು ಜಾಯಿನ್ ಆಗ್ತೀರಾ ಅಂದ್ರೆ ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಅದು ಬಂದ್ಬಿಟ್ಟು 17,000, 16,999 ಇದೆ. ಓಕೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ, ಸೊ ಆಸ್ ಆಫ್ ನೋ ನಿಮ್ಮ ನಂಬರ್ ಅನ್ನ ಡ್ರಾಪ್ ಮಾಡಿ. ಸೊ ಮಂಡೇ ಇಂದ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜಾಯಿನ್ ಆಗಕ್ಕೆ ರೆಡಿ ಇರೋರು. ಓಕೆ. ಅಂಡ್ ಮಂಡೇ ಇಂದ ಜಾಯಿನ್ ಆಗ್ತೀರಾ ಅಂದ್ರೆ ಒಂದು ಸ್ಮಾಲ್ ಪ್ರಾಸೆಸ್ ಇರುತ್ತೆ. ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಓಕೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ 2,000 ರುಪೀಸ್ ನೀವು ಪೇ ಮಾಡಬೇಕು. ಬಟ್ 2,000 ರುಪೀಸ್ ನೀವು ಎಕ್ಸ್ಟ್ರಾ ಪೇ ಮಾಡಲ್ಲ, ಇದರಲ್ಲೇ ಡಿಡಕ್ಟ್ ಆಗುತ್ತೆ. ಓಕೆ. 2,000 ಪೇ ಮಾಡಿದ ತಕ್ಷಣ ಒಂದು ಫೌಂಡೇಶನ್ ಕೋರ್ಸ್ ಅಂತ ಕೊಡ್ತೀವಿ, ಬಿಗಿನರ್ಸ್ ಗೈಡ್ ಇರುತ್ತೆ ಅದು. ಸೊ ಒಂದು 8 to 10 ವಿಡಿಯೋಸ್ ಇರುತ್ತೆ ಇದರಲ್ಲಿ. ಆ ವಿಡಿಯೋಸ್ ಅನ್ನ ನೀವು ಮಂಡೇ ವರೆಗೂ ವಾಚ್ ಮಾಡಿ. ಸೊ ಮಂಡೇ ಇಂದ ನೀವು ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ಸೊ ಜಾಯಿನ್ ಆಗೋಕೆ ಯಾರ್ಯಾರು ರೆಡಿ ಇದ್ದೀರಾ, ನಿಮ್ಮ ನೇಮು ಮತ್ತೆ ನಂಬರ್ ನ ಡ್ರಾಪ್ ಮಾಡಿ. ಓಕೆ. ಎಸ್ ಸರ್, ನಾನು ಜಾಯಿನ್ ಆಗಕ್ಕೆ ರೆಡಿ ಇದ್ದೀನಿ. ಓಕೆ. ಸೊ ನಾನು ಇವಾಗಲೇ 2,000 ರುಪೀಸ್ ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅನ್ನೋರು, ಇಲ್ಲಿ ನಂಬರ್ ಇದೆ ಅಥವಾ ಇಲ್ಲಿ QR ಇದೆ, ಈ QR ಗೆ ನೀವು 2,000 ರುಪೀಸ್ ಪೇ ಮಾಡಿ ಇದೇ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಅನ್ನ ಕಳಿಸ್ಕೊಟ್ರೆ, ಓಕೆ, ಸೊ ನಾನು ನಿಮಗೆ ಫೌಂಡೇಶನ್ ಕೋರ್ಸ್ ಅನ್ನ ಕಳಿಸ್ಕೊಡ್ತೀನಿ. ಬಟ್ ಇವಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಬೆನಿಫಿಟ್ ಏನು? ಸಿಂಪಲ್, ಇವಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಬೆನಿಫಿಟ್ ಏನು ಅಂದ್ರೆ 10,000 ಏನ್ ಕೋರ್ಸ್ ಇದಾವೆ ಇವು ಬಂದ್ಬಿಟ್ಟು ನಿಮಗೆ ಫ್ಲಾಟ್ 10% ಆಫ್ ಇರುತ್ತೆ, 9,000 ರುಪೀಸ್ ಆಗುತ್ತೆ. ಇವಾಗ 2,000 ಪೇ ಮಾಡ್ತೀರಾ, ರಿಮೈನಿಂಗ್ 7,000 ಮಾತ್ರ ನೀವು ಪೇ ಮಾಡೋದು ಬರುತ್ತೆ. ಓಕೆ. ಅಂಡ್ 17,000 ಕೋರ್ಸ್ ಏನಿದೆ ಇದು ಕೂಡ ಫ್ಲಾಟ್ 2,000 ರುಪೀಸ್ ಆಗುತ್ತೆ. ಓಕೆ. ಸೊ ಇವಾಗ ನೀವು 2,000 ರುಪೀಸ್ ಪೇ ಮಾಡಿದ್ರೆ 2,000 ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ, ರಿಮೈನಿಂಗ್ 13,000 ಮಾತ್ರ ನೀವು ಪೇ ಮಾಡಕ್ ಬರ್ತೀರಾ. ಓಕೆ.
ರಿಮೈನಿಂಗ್ 13,000 ಮಾತ್ರ ನೀವು ಪೇ ಮಾಡ್ತೀರಾ. ಈ ರೀತಿ ಇರುತ್ತೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ, ಯಾರು ಜಾಯ್ನ್ ಆಗಕ್ ರೆಡಿ ಇದ್ದೀರಾ, ಜಸ್ಟ್ ಇಲ್ಲಿ ಕ್ಯೂ ಆರ್ ಇದೆ ಅಥವಾ ನಂಬರ್ ಇದೆ. ಸೊ ಇದಕ್ಕೆ ನೀವು ಪೇ ಮಾಡಿ ಜಾಯ್ನ್ ಆಗ್ಬೋದು. ಓಕೆ, ಇವಾಗಲೇ ಪೇ ಮಾಡಿದ್ರೆ ಡಿಸ್ಕೌಂಟ್ ಸಿಗುತ್ತೆ. ದಟ್ಸ್ ಇಟ್. ಓಕೆ, ಇಲ್ಲ ಸರ್ ನಾನು ನಿಮ್ ಜೊತೆ ಮಾತಾಡ್ತೀನಿ. ಓಕೆ, ಸೊ ನನ್ನ ಜೊತೆ ಮಾತಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೋತೀರಾ ಅಂದ್ರೆ ನಿಮ್ಮ ನೇಮು ಮತ್ತೆ ನಂಬರ್ ಅನ್ನ ಡ್ರಾಪ್ ಮಾಡಿ. ಸೊ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಓಕೆ, ಬೈ ಎನಿ ಚಾನ್ಸ್ ನಾನು ಅವೈಲೇಬಲ್ ಆದ್ರೆ ನಮ್ಮ ಟೀಮ್ ಕಾಲ್ ಮಾಡಿ ನನಗೆ ಕನೆಕ್ಟ್ ಮಾಡ್ತಾರೆ. ಸೊ ನಿಮ್ಗೆ ಏನಿದೆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಿಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಬಹುದು. ಬಟ್ ದ ಓನ್ಲಿ ಒನ್ ಥಿಂಗ್, ಟೋಟಲ್ 45 ಡೇಸ್ ಏನಿರುತ್ತೆ, ಸೊ ನೀವು ಕ್ಲಾಸ್ ಅನ್ನ ಅಟೆಂಡ್ ಆಗಬೇಕು. ಸೊ ನೀವು ಡೆಡಿಕೇಟೆಡ್ ಆಗಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಐ ಮೇಕ್ ಯು ಪ್ರಾಫಿಟಬಲ್ ಟ್ರೇಡರ್. ದಟ್ಸ್ ಇಟ್. ಈ ರೀತಿ ಇರುತ್ತೆ ನೋಡಿ. ಓಕೆ, ಸೊ ಯಾರು ರಿಜಿಸ್ಟ್ರೇಷನ್ ರೆಡಿ ಇದ್ದೀರಾ, ಡಿಸ್ಕೌಂಟ್ ಬೇಕು ಅನ್ನೋರು ಸೊ ಇವಾಗಲೇ 2,000 ರುಪೀಸ್ ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಪೇಮೆಂಟ್ ಆದ್ಮೇಲೆ ಪ್ಲೀಸ್ ಮರೀದೇನೆ ಇದೇ ನಂಬರ್ಗೆ ವಾಟ್ಸಪ್ಗೆ ನಿಮ್ಮ ನೇಮು ಅಂಡ್ ನಿಮ್ಮ ಇಮೇಲ್ ಐ ಡಿಯನ್ನ ಸ್ಕ್ರೀನ್ ಶಾಟ್ ಜೊತೆ ನಂಗೆ ಕಳಿಸ್ಕೊಡಿ. ಓಕೆ, ನಾನು ನಿಮ್ಗೆ ಫೌಂಡೇಶನ್ ಕೋರ್ಸ್ ಕಳಿಸ್ಕೊಡ್ತೀನಿ. ಯಾವ ಕೋರ್ಸ್ ಅಂತ ಮೆನ್ಷನ್ ಮಾಡಿ. ಡನ್. ಒಂದು 2 ಮೆಂಬರ್ಸ್ ನನಗೆ ಪೇಮೆಂಟ್ ಬಂದಿದೆ. ಓಕೆ, 3 ಮೆಂಬರ್ಸ್ದು ಸಿದ್ದವ ಬಾಂಗೆನ್ನವರ್ ಅಂತ ಇದೆ, ಕಿರಣ್ ಅಂತ ಇದೆ, ಓಕೆ, ಮಂಜುನಾಥ್ ಅಂತ ಇದೆ. ಪ್ಲೀಸ್ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದೇ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಅನ್ನ ಕಳಿಸ್ಕೊಡಿ ಮರಿದೇನೆ. ಓಕೆ, ಡನ್. ಅಂಡ್ ಬೇರೆ ಏನಾದ್ರೂ ಸ್ಮಾಲ್ ಡೌಟ್ಸ್ ಇದ್ರೆ ಇದೇ ಚಾಟ್ ಬಾಕ್ಸ್ ಅಲ್ಲಿ ನೀವು ಡೌಟ್ ಅನ್ನ ಕೇಳಬಹುದು. ಸೊ ನಾನು ಇವಾಗಲೇ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ ನಿಮ್ದು. ಓಕೆ, ಸೊ ಇವಾಗಲೇ ಡೌಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಡನ್. ಸೊ ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ಬೇಗ ಬೇಗ ಡೌಟ್ ಅನ್ನ ಕೇಳಿ. ಸಾರಿ, ಸ್ಮಾಲ್ ಆರ್ಡರ್ ಅನ್ನ ಪ್ಲೇಸ್ ಮಾಡ್ತಾ ಇದೆ ಅಷ್ಟೇ, ಮತ್ತೇನು ಇಲ್ಲ. ಎಸ್ ಸರ್, ಲೈಫ್ ಟೈಮ್ ಇರುತ್ತೆ ಸರ್. ಕ್ಲಾಸ್ ಟೈಮಿಂಗ್ ಪ್ರತಿದಿನ ರಾತ್ರಿ 9 ಗಂಟೆಯಿಂದ 10 ಗಂಟೆ ಸರ್. ಆನ್ಲೈನ್ ಕ್ಲಾಸ್. ಆಫ್ಲೈನ್ ಕ್ಲಾಸ್ ಹುಬ್ಳಿ ಮತ್ತೆ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಓಕೆ, ವೀಕೆಂಡ್ ಅಲ್ಲಿ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಸ್ಯಾಟರ್ಡೆ ಸಂಡೇ ಇರುತ್ತೆ. ಬೆಳಗ್ಗೆ 9:30 ಅಥವಾ 10ಕ್ಕೆ ಸ್ಟಾರ್ಟ್ ಆದ್ರೆ ಈವ್ನಿಂಗ್ 5 ಗಂಟೆವರೆಗೂ ಇರುತ್ತೆ. ಡನ್. ನೋ ಡೌಟ್. ಓಕೆ, ಎಸ್ ಸರ್, ಸಾಫ್ಟ್ವೇರ್ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಒನ್ ಟೈಮ್ ಆಕ್ಸೆಸ್ ಸಿಕ್ಕರೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ನಿಮಗೆ ಸಾಫ್ಟ್ವೇರ್. ಓಕೆ, ಸೊ ಡೀಟೇಲ್ಸ್ ಕಳಿಸ್ಕೊಟ್ಟಿದ್ದೀರಾ, ಫೋಟೋಸ್ ಕಳಿಸ್ಕೊಡ್ತಾ ಇದ್ದೀರಾ. ಪ್ಲೀಸ್ ದಯವಿಟ್ಟು ನಿಮ್ಮ ಡೀಟೇಲ್ಸ್ ಕೂಡ ಕಳಿಸ್ಕೊಡಿ, ಫುಲ್ ನೇಮ್ ಮತ್ತೆ ಇಮೇಲ್ ಐ ಡಿ ಅಂಡ್ ಯಾವ ಕೋರ್ಸ್ಗೆ ಜಾಯ್ನ್ ಆಗ್ತಾ ಇದ್ದೀರಾ. ಸರ್ ಆಫರ್ ಇನ್ನೊಂದ್ಸತಿ ಹೇಳಿ. ಒಂದ್ ನಿಮಿಷ ಸರ್, ಆಫರ್ ಹೇಳ್ತೀನಿ. 10,000 ರುಪೀಸ್ ಕೋರ್ಸ್ ಏನಿದೆ, ಇವಾಗಲೇ 2,000 ಪೇ ಮಾಡಿದ್ರೆ ನಿಮಗೆ ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ 10%. ಸೊ ಕೋರ್ಸ್ ಫೀ 9,000 ಆಗುತ್ತೆ. ಇವಾಗ 2,000 ಪೇ ಮಾಡ್ತೀರಾ, ರಿಮೈನಿಂಗ್ 7,000 ಫಂಡಮೆಂಟಲ್ ಲೈಕ್ ಫೌಂಡೇಶನ್ ಕೋರ್ಸ್ ವಾಚ್ ಮಾಡಿದ್ಮೇಲೆ ಮಾಡ್ತೀರಾ. 17,000 ಕೋರ್ಸ್ ಏನಿದೆ, ಫ್ಲಾಟ್ 2,000 ರುಪೀಸ್ ಆಫ್ ಸಿಗುತ್ತೆ. ಇವಾಗ 2,000 ಪೇ ಮಾಡಿದ್ರೆ ರಿಮೈನಿಂಗ್ 13,000 ಮಾತ್ರ ನೀವು ಪೇ ಮಾಡೋದು ಬರುತ್ತೆ ಸರ್. ಓಕೆ, ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ, ಇಲ್ಲ ಮಾತಾಡಿ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅನ್ನೋರು, ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅನ್ನೋರು ನಿಮ್ಮ ನೇಮು ಮತ್ತೆ ನಂಬರ್ ಅನ್ನ ಡ್ರಾಪ್ ಮಾಡಿ. ಸೊ ನಾಳೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಡನ್. ಗಂಗಾಧರ್ ಸರ್, ಸೇಮ್ ನಿಮ್ಮ ಹೆಸರಲ್ಲೇ ಯಾರೋ ಒಬ್ರು ಜಾಯ್ನ್ ಆಗಿದ್ರು. ಜಸ್ಟ್ ಒಂದ್ಸತಿ ಕನ್ಫರ್ಮ್ ಮಾಡಿದ್ದೀರಾ? ಕನ್ಫರ್ಮ್ ಮಾಡಿ, ನೀವು ಆಲ್ರೆಡಿ ಜಾಯ್ನ್ ಆಗಿದ್ದೀರಾ, ನೀವು ಆಲ್ರೆಡಿ ಸ್ಟೂಡೆಂಟ್ ಇದ್ದೀರಾ ಮೇ ಬಿ. ಎಸ್. ಸೊ ಡೀಟೇಲ್ಸ್ ಬರ್ತಾ ಇದೆ, ಇಮೇಲ್ ಐ ಡಿ ಕೂಡ ಕಳಿಸ್ಕೊಡಿ. ಸೊ 9 ಗಂಟೆಗೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ಅನದರ್ 3 ಮಿನಿಟ್ಸ್ ವೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾದ್ರೆ ಬೇಗ ಬೇಗ ಮಾಡ್ಕೊಳ್ಳಿ, ನಂಬರ್ಸ್ ಡ್ರಾಪ್ ಮಾಡೋದಾದ್ರೆ ಬೇಗ ಬೇಗ ಮಾಡಿ. ಅಂಡ್ ಏನಾದರೂ ಡೌಟ್ ಇದ್ರೆ ಸೊ ಬೇಗ ನಿಮ್ಮ ಕ್ವೆಶನ್ ಅನ್ನ ಡ್ರಾಪ್ ಮಾಡಿ. ಓಕೆ, ಮಂಜುನಾಥ್ ಸರ್, ಧ್ರುವ್ ಕುಮಾರ್ ಸರ್, ಪ್ರಕಾಶ್ ಸರ್, ಕಿರಣ್ ಅವರು ಓಕೆ ಆಲ್ರೆಡಿ ಆಗಿದ್ದೀರಾ. ಡನ್. 5 minutes, ಅಲ್ಲಿ ಸೆಂಡ್ ದ ಮನಿ. ಶೋರ್ ಸರ್, ಸೆಂಡ್ ಮಾಡಿ, ಅಲ್ಲಿ ವೇಟ್. ಓಕೆ, ಇವಾಗಲೇ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಆಕ್ಚುಲಿ ಬೈ ಎನಿ ಚಾನ್ಸ್ 9:1 ಅಥವಾ 9:2 ನಾನು ಎಂಟ್ ಮಾಡಿದ್ರು ನೀವು ಸ್ಕ್ರೀನ್ ಶಾಟ್ಗೆ ಪೇ ಮಾಡಿ ನಂಗೆ ಕಳಿಸ್ಕೊಡಿ. ಓಕೆ, ಆದಷ್ಟು ಬೇಗ 9:30 ಒಳಗಡೆನೆ. ಓಕೆ, ಸೊ ಕ್ಲಾಸ್ ಕಂಡಕ್ಟ್ ಮಾಡಿದ ಮೇಲೆ ಒಂದು 15 minutes ನಾನು ಎಲ್ಲ ಡೀಟೇಲ್ಸ್ ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟು ಫೌಂಡೇಶನ್ ಕೋರ್ಸ್ ಕಳಿಸ್ಕೊಡ್ತೀನಿ. ಡನ್. ಸೊ ನಂಬರ್ ಯಾರು ಡ್ರಾಪ್ ಮಾಡಿದ್ರೆ, ಸುಮಾರು ಜನ ಡ್ರಾಪ್ ಮಾಡಿದಿರಾ, ನಿಮಗೆ ನಾಳೆ ಕಾಲ್ ಬರುತ್ತೆ. ಓಕೆ, ಅದಾದ ನಂತರ sir, indicator name LTS CRS and SMC by LTA and price action by LTA sir. These are the 3 softwares we have. ಸೊ ಅದನ್ನ ನಾನು ನಿಮಗೆ ಆಕ್ಸೆಸ್ ಕೊಡ್ತೀನಿ. ಸೊ ನಿಮಗೆ ಫ್ರೀ ಆಗಿ ಅದು ಏನ್ ಟ್ರೇಡಿಂಗ್ ವ್ಯೂವಲ್ ಸುಮಾರು ಇಂಡಿಕೇಟರ್ ಸಿಗುತ್ತೆ. ಬಟ್ ಇದರಲ್ಲಿ ಏನಿದೆ ಅಂದ್ರೆ ಪ್ರಾಪರ್ ಬ್ಯಾಕ್ ಟೆಸ್ಟ್ ಸ್ಟ್ರಾಟಜೀಸ್ ನಿಮ್ಗೆ ಇರುತ್ತೆ ಇದರಲ್ಲಿ. ಓಕೆ, ಸೊ ಜಸ್ಟ್ ಒಂದು ಸ್ಕ್ರಿಪ್ಟ್ ಅನ್ನ ಹಾಕ್ತೀರಾ, ಒಂದು ಸ್ಟಾಕ್ ಅನ್ನ ಹಾಕ್ತೀರಾ, ಅದರಲ್ಲಿ ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ, ಸೊ ಈಚ್ ಅಂಡ್ ಎವ್ರಿಥಿಂಗ್ ನಂಗೆ ಅದರಲ್ಲಿ ನಿಮ್ಗೆ ಆಟೋಮೆಟಿಕಲಿ ತೋರಿಸುತ್ತೆ. ಡನ್.
ಓಕೆ. ಸೊ ಏನಾದರೂ ಡೌಟ್ ಇದ್ರೆ ಕೇಳಿ ಬೇಗ ಬೇಗ. ಸೊ ಏನು ಡೌಟ್ ಇಲ್ಲ ಅಂದ್ರೆ ಸೊ ಅನದರ್ 1 minute, ಯಾಕಂದ್ರೆ ಸ್ಟೂಡೆಂಟ್ಸ್ ವೇಟ್ ಮಾಡ್ತಿರ್ತಾರೆ, ಹಾಗಾಗಿ ಐ ವಿಲ್ ಎಂಡ್ ದ ಸೆಷನ್ ಶಾರ್ಪ್ 9:01 ನಾನು ಇದು ಮಾಡ್ತೀನಿ. ಓಕೆ, ಸರ್ ಗಂಗಾಧರ್ ಸರ್ ನಿಮ್ಗೆ ಬಂತು ಇವಾಗ. ಸೊ ಟೋಟಲ್ ಆಸ್ ಆಫ್ ನೋ 4 ಮೆಂಬರ್ಸ್ ಪೇ ಮಾಡಿದ್ರ. ಸೊ ನಿಮಗೆ ಡೀಟೇಲ್ಸ್ ನಾನು ಕಳಿಸ್ಕೊಡ್ತೀನಿ. ಸೊ ವಿದಿನ್ 10:15 ಅಥವಾ 10:30, ಇವಾಗ ಇಮಿಡಿಯೇಟ್ಲಿ ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಅದು ಎಂಡ್ ಆದ್ಮೇಲೆ 10:30 ಒಳಗಡೆ ನಿಮಗೆ ಫೌಂಡೇಶನ್ ಕೋರ್ಸ್ ಕಳಿಸ್ಕೊಡ್ತೀನಿ. ಸೊ ನಿಮ್ಮ ಇಮೇಲ್ ಐ ಡಿ ಕಳಿಸ್ಕೊಡಿ ನನಗೆ. ಓಕೆ, ಅಂಡ್ ಯಾವ ಕೋರ್ಸಿಗೆ ಜಾಯ್ನ್ ಆಗ್ತೀರಾ ಅದನ್ನು ಕೂಡ ಕಳಿಸ್ಕೊಡಿ, ಆಕ್ಸೆಸ್ ಕೊಟ್ಬಿಟ್ಟು ಸೊ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, I should share link which I sent yesterday. Done. So as of now we will end this session. Thanks for joining. Sir, I need today's webinar recorded. Can you please send, because I have some doubts. I need to call you individually and clarify. Definitely, ma'am. ನೀವು ನಂಬರ್ ಅನ್ನ ಡ್ರಾಪ್ ಮಾಡಿ, ಜಸ್ಟ್ ನಾನು ನೋಟ್ ಡೌನ್ ಮಾಡ್ಕೋತೀನಿ. ನಿಮ್ಮ ವಾಟ್ಸ್ಆಪ್ ನಂಬರ್ ಡ್ರಾಪ್ ಮಾಡಿ. ಸೊ ನಾನು ರೆಕಾರ್ಡ್ ಮಾಡಿರೋದನ್ನ ಅಪ್ಲೋಡ್ ಮಾಡಿ, ರೆಕಾರ್ಡಿಂಗ್ ಆಗ್ತಾ ಇದೆ, ರೆಕಾರ್ಡ್ ಮಾಡಿರೋದನ್ನ ಅಪ್ಲೋಡ್ ಮಾಡಿ ನಿಮ್ಮ ವಾಟ್ಸ್ಆಪ್ಗೆ ನಾನು ಕಳಿಸ್ಕೊಡ್ತೀನಿ. ಪ್ಲೀಸ್ ಬೇಗ ಬೇಗ ಡ್ರಾಪ್ ಮಾಡಿ. ಡನ್, ಶೋರ್. ಸೊ ನಾಳೆ ಮಾರ್ನಿಂಗ್ 10 or 11 o'clock ಒಳಗಡೆ ನಿಮಗೆ ರೆಕಾರ್ಡಿಂಗ್ ನಾನು ಕಳಿಸ್ಕೊಡ್ತೀನಿ ನೋಡಿ ಮ್ಯಾಮ್. ಓಕೆ, ಅಥವಾ ಟೆಲಿಗ್ರಾಮ್ ಚಾನಲ್ ಆದ್ರೂ ಹಾಕ್ತೀನಿ, ವಾಟ್ಸಪ್ ಅಲ್ಲಿ ಅಂದ್ರೂ ನಾನು ಕಳಿಸ್ಕೊಡ್ತೀನಿ ಆಸ್ ಆಫ್ ನೋ. ಡನ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಆಸ್ ಆಫ್ ನೋ ಈ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಅಂಡ್ ಗುಡ್ ನೈಟ್.